ನಮಾಮಿ ಶಂಕರ ಸದಾಶಿವಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 2ನೇ ತಾರೀಕು ಮೇ 2025 ಶುಕ್ರವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸೆ, ಶುಕ್ಲ ಪಕ್ಷದ ಪಂಚಮಿ ತಿಥಿ, ಆರ್ದ್ರಾ ನಕ್ಷತ್ರ, ಸುಕರ್ಮಯೋಗ, ಬಾಲವಕರಣ. ಇವತ್ತಿನ ಪಂಚಾಂಗ ಫಲ ಎಲ್ಲರಿಗೂ ಈ ವೈಶಾಖ ಮಾಸದ ಶುದ್ಧ ಪಂಚಮಿ ತಿಥಿ, ಅದರಲ್ಲೂ ಆರುದ್ರಾ ನಕ್ಷತ್ರ, ಎಲ್ಲ ಕಲ್ತು ಬಂದಿರತಕ್ಕಂಥ ಒಂದು ವಿಶೇಷವಾದಂಥ ಶುಕ್ರವಾರದ ದಿನ. ಆದಿ ಗುರು ಶಂಕರಾಚಾರ್ಯರ ಜಯಂತ್ಯೋತ್ಸವ, ರಾಮಾನುಜಾಚಾರ್ಯರ ಜಯಂತ್ಯೋತ್ಸವ. ಎಷ್ಟು ಕಾಕತಾಳೀಯ ನೋಡಿ. ಒಬ್ಬರು ವೈಷ್ಣವ ಪದ್ಧತಿ, ಒಬ್ಬರು ಸ್ಮಾರ್ತ ಪದ್ಧತಿ. ದೇವಿಯ ಶಕ್ತಿಯನ್ನ ಜಗತ್ತಿಗೆ ತೋರಿಸ್ಕೊಟ್ಟಂಥವರು. ಇನ್ನೊಬ್ಬರು ವಿಷ್ಣುವಿನ ಸ್ಥಿತಿಕಾರಕ, ಆ ವಿಷ್ಣುವಿನ ಸ್ಥಿತಿಯನ್ನ ತೋರಿಸ್ಕೊಟ್ಟಂಥ ಎರಡು ಮಹಾ ಸಂತರುಗಳು. ನಡೆದಾಡಿದ, ಓಡಾಡಿದ, ಜೀವ ನದಿಯಾಗಿ ನಮಗೊಂದು ಚೈತನ್ಯವನ್ನ, ಜೀವ ಜಲವನ್ನ ಕೊಟ್ಟಂತ ಆ ಎರಡು ಕಣ್ಣುಗಳು ಅಂತ ಮಹಾ ಮುನಿಗಳು ಹುಟ್ಟಿದಂಥ ದಿನ. ಎಲ್ಲರಿಗೂ ಆ ಆಚಾರ್ಯರ ಒಂದು ಶಕ್ತಿ, ಅವರ ವರ, ಅವರ ಧೀಶಕ್ತಿ ಎಲ್ಲರಿಗೂ ಸಿಗಲಿ ಅಂತ ಮನಪೂರ್ವಕವಾಗಿ ಆಚಾರ್ಯರಿಗೆ ಪಾದಾರವಿಂದಗಳು ಮಾಡ್ತಾ ಕೇಳ್ಕೊತಿದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಒಂದು ಸ್ವಲ್ಪ ನಮ್ಮ ಜೀವನದಲ್ಲಿ ಅವರು ಬದುಕಿದ ರೀತಿ ನಮ್ಮ ಕೈಯಲ್ಲಿ ಬದುಕಲಿಕ್ಕಾಗೋಲ್ಲ. ಅವರು ಇದ್ದಂಥ ಒಂದು ಸ್ಥಾಯಿ ನಾವು ತಲುಪಲಿಕ್ಕಾಗೋಲ್ಲ. ಅದೊಂದು ಅಖಂಡ ಅನಂತ ಆಕಾಶ. ಯಾವ ಮಟ್ಟಕ್ಕೆ ಅಂದರೆ, ಒಮ್ಮೆ ಬ್ರಹ್ಮದೇವರು ಕೃಷ್ಣರನ್ನ ನೋಡ್ಲಿಕ್ಕೆ ದ್ವಾರಕೆಗೆ ಬರ್ತಾರಂತೆ. ಒಂದು ಬ್ರಾಹ್ಮಣ ಸ್ವರೂಪಿಯಾಗಿ. ಬ್ರಹ್ಮದೇವರ ಹಾಗೆ ಬರ್ಲಿಕ್ಕಾಗೋಲ್ಲ, ಜನಗಳಿಗೆ ಗೊತ್ತಾಗಬಾರ್ದು ಅಂತ. ಕೃಷ್ಣರ ಲೀಲೆ ದೊಡ್ಡದು. ಯಾರು ಬಂದರೂ ಲೋಕದಲ್ಲಿ ಏನ್ ನಡೀತಿದೆ ಅಂದ್ರೂ ಕೃಷ್ಣರಿಗೆ ಗೊತ್ತಾಗುತ್ತೆ ಅಂತ. ಕೃಷ್ಣರು ತಮ್ಮ ಕೆಲಸಗಳಲ್ಲಿ ಗಮನ. ಒಬ್ಬ ಸೇವಕ ಓಡು ಬಂದಂತೆ, ಸ್ವಾಮಿ ಯಾರೋ ಬಂದಿದ್ದಾರೆ. ಯಾರಪ್ಪ ಅಂತ. ಬ್ರಹ್ಮ ಬಂದಿದ್ದಾರಂತೆ ಅಂತ. ಹೌದಾ? ಯಾವ ಬ್ರಹ್ಮ? ಯಾವ ಲೋಕಕ್ಕೆ ಬ್ರಹ್ಮ ಅಂತ ಕೇಳ್ಕೊಂಡ್ ಬಾ, ಹೋಗುವ. ಸೇವಕ ಬಂದಂತೆ, ಸ್ವಾಮಿ ತಾವು ಯಾವ ಬ್ರಹ್ಮ ಅಂತ. ನಾನು ಚತುರ್ಮುಖ ಬ್ರಹ್ಮ ಅಂತ ಹೇಳುವಂತೆ. ಸೇವಕನಿಗೆ ಅದೆಲ್ಲ ಗೊತ್ತಿಲ್ಲ. ಒಬ್ಬ ಮಾಮೂಲಿ ಸೇವಕ, ರಕ್ಷಕ, ಸಿಪಾಯಿ ಓಡು ಬಂದು, ಸ್ವಾಮಿ ಚತುರ್ಮುಖ ಬ್ರಹ್ಮ ಬಂದಿದ್ದಾರಂತೆ. ಹೌದಾ? ಸರಿ, ಯಾವ ಲೋಕಕ್ಕೆ ಬ್ರಹ್ಮ ಅಂತ ಕೇಳಿದ್ರು ಅಂತೇಳಿ. ಆತ ಬಂದು ಕೇಳ್ದ. ಲೋಕದ ಹೆಸರು ಹೇಳಿದ್ದಾರೆ. ಸರಿ ಸರಿ ಕಳಿಸಿ. ಬಂದು ಅಲ್ಲಿ ಅರ್ಘ್ಯಂ ಪಾದ್ಯಂ ವಂದನಂ ಎಲ್ಲ ಆಯಿತು. ಬ್ರಹ್ಮದೇವರ ಮುಖದಲ್ಲಿ ಒಂದು ಕುತೂಹಲ. ಎಲ್ಲ ಕುಶಲೋಪಚಾರ ಆದಮೇಲೆ ಮಾತುಕತೆಯಲ್ಲಿ ಬ್ರಹ್ಮದೇವರು ಕೇಳಿದ್ರಂತೆ, ಕೃಷ್ಣ ನಿನಗೆ ಗೊತ್ತಿಲ್ಲದೇನಿದೆ, ಆದರೂ ನನಗೆ ನಿನ್ನ ಹತ್ರ ಒಂದು ಪ್ರಶ್ನೆ ಅಂತ. ಹೇಳಿ, ಕೇಳಿ ಕೇಳಿ. ಕೃಷ್ಣ ಕೃಷ್ಣರೇ ಪರಂದಾಮರೆ, ಪರಂದಾಮರೆ. ಆಗ ಬ್ರಹ್ಮದೇವರು, ಅಲ್ಲ ಕೃಷ್ಣ, ಇರೋದು ಒಂದು ಲೋಕ, ಅದಕ್ಕೆ ನಾನೇ ಅಧಿಪತಿ, ಚತುರ್ಮುಖ ಬ್ರಹ್ಮ. ಹೌದಾ? ನೀನು ನೋಡಿದ್ರೆ ಯಾವ ಬ್ರಹ್ಮ, ಯಾವ ಲೋಕಕ್ಕೆ ಬ್ರಹ್ಮ ಅಂತ ಕೇಳ್ತೇನೆ ಅಲ್ಲ, ಅದಕ್ಕೆ ಅಂತ. ಹೌದು, ಸರಿ ಆಯ್ತು ಅಂತ ಸಣ್ಣದಾಗಿ ಗಾಯತ್ರಿ ಮಂತ್ರ ಅನುಷ್ಠಾನ ಮಾಡಿಕೊಂಡು ಬ್ರಹ್ಮಾದಿಗಳನ್ನ ಭೂಮಿ ಕರೆಸಿದ್ರಂತೆ. ನೋಡಿದ್ರೆ ಒಂದೊಂದೇ ಬ್ರಹ್ಮ ಬರ್ತಿದ್ದಾರೆ.
ನೋಡ್ತಾರೆ ಬ್ರಹ್ಮದೇವರು, 5 ಮುಖದ ಬ್ರಹ್ಮ, 6 ಮುಖದ ಬ್ರಹ್ಮ, 7 ಮುಖದ ಬ್ರಹ್ಮ, 8 ಮುಖ, 9 ಮುಖ. ಬ್ರಹ್ಮನಿಗೆ ನೋಡಿದ್ರೆ ಎಣಿಸ್ಲಿಕ್ಕಾಗ್ತಿಲ್ಲ, ಅಷ್ಟು ಬ್ರಹ್ಮಂದಿರುಗಳು, ಅಷ್ಟು ಬ್ರಹ್ಮತ್ವ, ಅಷ್ಟು ಬ್ರಹ್ಮತ್ವ. 10,000 ತಲೆಯ ಬ್ರಹ್ಮ, 1,00,000 ತಲೆಯ ಬ್ರಹ್ಮ. ಬ್ರಹ್ಮದೇವರು ಕಂಪಿಸ್ಬಿಟ್ರಂತೆ. ನಿಮಗೂ ಗೊತ್ತಿರೋದು ನಿಮಗೆ ಒಂದೇ ಲೋಕ ಬ್ರಹ್ಮ, ಎಲ್ಲಿ ಅನಂತ ಬ್ರಹ್ಮಾಂಡಗಳಿದ್ದಾವೆ, ಅನಂತ ಬ್ರಹ್ಮಗಳು. ನೆನಪಿಟ್ಟುಕೊಳ್ಳಿ, ಅನಂತ ಬ್ರಹ್ಮಗಳು. ಅದನ್ನ ಲೋಕಕ್ಕೆ ಪರಿಚಯಿಸಿದವರು ಈ ಮಹಾಮುನಿಗಳು. ನಿಜ ಮಕ್ಕಳೇ, ನಾವು ಅಂತ ನಾವು ನೋಡ್ತಿರೋ ಈ ಆಕಾಶಗಂಗೆ ಒಂದು ಏನೇನೂ ಅಲ್ಲ. ಇದಕ್ಕಿಂತಲೂ 1000 ಪಟ್ಟು, ಅದಕ್ಕಿಂತಲೂ 1000 ಪಟ್ಟು, ಅದಕ್ಕಿಂತಲೂ 1000 ಪಟ್ಟು, ಅದಕ್ಕಿಂತಲೂ. ನೋಡಿ, ಒಂದು ಆಂಡ್ರೂ ಗ್ಯಾಲಕ್ಸಿ ಅನ್ನೋದನ್ನ ಕಂಡುಹಿಡಿತಾರೆ. ಒಬ್ಬ ಸೈಂಟಿಸ್ಟು ಅದನ್ನ ಆವಿಷ್ಕಾರ ಮಾಡಿ ಹೇಳ್ತಾರೆ, ಎಷ್ಟು ದೊಡ್ಡದಾದಂಥ ಒಂದು ಸೂರ್ಯ ಇದ್ದಾನೆ ಅಂದ್ರೆ, ನಮ್ಮ ಸೂರ್ಯ ಇದ್ದಾನಲ್ವಾ, ಅವನ ಒಂದು ಬಿಸಿ ತಾಪ ಎಷ್ಟಿದೆ ಅಂದ್ರೆ 5,00,000 ಫ್ಯಾರನೈಟ್, ಅಂದ್ರೆ 5,00,000 ಡಿಗ್ರಿಗಳು. ಅದು ಏನು ಹತ್ರಕ್ಕೆ, ಇನ್ನು ಒಳಗಡೆ ಎಷ್ಟಿದೆಯೋ, ಹೊರಗಡೆ ವಲಯ, ನಮ್ಮ ಬಾಡಿ ಹೊರಗಡೆ ಒಂದು ಬಿಸಿ ಇರುತ್ತೆ, ಒಳಗಡೆ ಇನ್ನೆಷ್ಟಿದೆಯೋ ಅನ್ನೋ ರೀತಿಯಲ್ಲಿ. ಹೊರಗಡೆ ನೋಡಕ್ಕೆ 2 ಕೈ ಕಾಲು, ಇನ್ನು ಒಳಗಡೆ ಏನೇನೋ ಇದೆ ನಮಗೆ. ನಮ್ಮ ಸೂರ್ಯ 5,00,000 ಡಿಗ್ರಿ ಅಂದ್ರೆ, ಈಗ ಒಂದು ಉದಾಹರಣೆ, 50 ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಬೀದರು, ಗುಲ್ಬರ್ಗ ಟಚ್ ಮಾಡಿ ರಣಕೇಕೆ, ಬಳ್ಳಾರಿ ಎಲ್ಲ 500 ಡಿಗ್ರಿ ಸೆಲ್ಸಿಯಸ್ ಲೆಕ್ಕ ಹಾಕೊಳ್ಳಿ. 50 ಡಿಗ್ರಿಗೆ ಸಾಯ್ತಿದ್ದೇವೆ. 500 ಡಿಗ್ರಿ, 5,000 ಡಿಗ್ರಿ, 50,000 ಡಿಗ್ರಿ, 5,00,000 ಡಿಗ್ರಿ. ಅಬ್ಬಬ್ಬಾ, ಎಷ್ಟು ದೂರದಲ್ಲಿರಬೇಕು ಯೋಚನೆ ಮಾಡಿ ನೋಡಿ. ಏನೋ ಒಂದು 4-5 ಲಕ್ಷ ವ್ಯಾಸವಿರತಕ್ಕಂಥ ಒಂದು ಬ್ರಹ್ಮಾಂಡಕ್ಕೆ ಅಧಿಪತಿ, ಅದಕ್ಕಿಂತಲೂ ಕೋಟಿ ಪಟ್ಟು ಇರತಕ್ಕಂಥ ಬ್ರಹ್ಮಾಂಡಗಳ ಅಧಿನೇತರುಗಳು. ಬ್ರಹ್ಮನಿಗೆ ಎಣಿಸ್ಲಿಕ್ಕೆ ಆಗಲಿಲ್ಲ, ಈಗ ಅಂದುಬಿಟ್ಟು ಹೋಗ್ಬಿಟ್ಟ. ಅದನ್ನ ಒಬ್ಬ ರಷ್ಯನ್ ಸೈಂಟಿಸ್ಟ್ ಅನ್ಕೋತಾನೆ, ಹೇಳ್ತಾನೆ, ಆಂಡ್ರೂ ಗ್ಯಾಲಕ್ಸಿ ಅಲ್ಲಿರೋ ಸೂರ್ಯ ನಮ್ಮ ಸೂರ್ಯನಿಗಿಂತ 1,200 ಪಟ್ಟು ದೊಡ್ಡವನು. ಅವನಿಗೆ ಕಡಿಮೆ ಎಂದರು 1,000ಕ್ಕೂ ಮೇಲ್ಪಟ್ಟು ಉಪಗ್ರಹಗಳು ಸುತ್ತುತ್ತಿದ್ದಾವೆ. ಹೇಗೆ ನಮ್ಮ ಸೂರ್ಯನಿಗೆ ಭೂಮಿ ಸುತ್ತುತ್ತಿದೆಯೋ, ಈ ಒಂದು ಮಂಗಳ, ಚಂದ್ರ, ಗುರು, ಶುಕ್ರ, ಶನಿ, ರಾಹು, ಕೇತು, ಆ ರೀತಿಯಲ್ಲಿ ನಮ್ಮ ಭೂಮಿ ಅನ್ನತಕ್ಕಂಥದ್ದು 120 ಭೂಮಿಗಳು ಸುತ್ತುತ್ತಿದ್ದಾವಂತೆ. 120 ಭೂಮಿಗಳು. ಆ ಭೂಮಿಗಳ ವ್ಯಾಸ ಎಷ್ಟಿದೆ ಅಂದ್ರೆ, ನಮ್ಮ ಭೂಮಿಗಿಂತಲೂ 1,200 ಪಟ್ಟು ದೊಡ್ಡದಿದ್ದಾವೆ. ನಮ್ಮ ಭೂಮಿಗಿಂತಲೂ. ಓಯಪ್ಪ, ಲೆಕ್ಕ ಹಾಕೊಳ್ಳಿ. ಅದನ್ನ ಹೇಳ್ತಾನೆ. ಅದಷ್ಟೇ ಅಲ್ಲ, ಅದನ್ನ ಆತ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ, ಇದನ್ನ ನಾವು ಈಗ ಕಂಡುಹಿಡಿದಿದ್ದೀವಿ, ಆಗಲೇ ಭಾರತದ ಋಷಿ ಪರಂಪರೆ, ಗುರು ಪರಂಪರೆ, ದೇವ ಪರಂಪರೆ ಹೇಳಿಬಿಟ್ಟಿದ್ದಾರೆ. ಅವರ ಭಾಷೆಯಲ್ಲಿ ಹೇಳಿರೋದು ಗೌರಿ ಪತಾಕೆ ಅನ್ನತಕ್ಕಂಥದ್ದು. ಅಂದ್ರೆ ಒಂದು ಗೌರಿ ಪತಾಕೆ ಅನ್ನೋ ಒಂದು ಬ್ರಹ್ಮಾಂಡ, ಅದನ್ನ ಬ್ರಹ್ಮಾಂಡ ಪುರಾಣದಲ್ಲಿ ಹೇಳಿಟ್ಟುಬಿಟ್ಟಿದ್ದಾರೆ. ಯೋಚನೆ ಮಾಡಿ ನೋಡಿ ಮಕ್ಕಳೇ, ಎಂತ ಅನಂತ ಶಕ್ತಿಗಳು ಓಡಾಡಿ ಇದೆಲ್ಲ ದಾರಿ ತೋರಿಸ್ಕೊಟ್ಟಿದ್ದಾರೆ. ಯೋಚನೆ ಮಾಡಿ ನೋಡಿ, ನಾವು ಯಾರು, ನಮ್ಮ ಹಿನ್ನೆಲೆ ಏನು. ನಾವು 3,000 ವರ್ಷ 2,000 ವರ್ಷಗಳ ಹಿಂದ್ಗಡೆ ಒಬ್ರು ಬರ್ತಾರೆ, ಅವ್ರದ್ದೊಂದು ಧರ್ಮ. ಇನ್ನೊಬ್ರು ಬರ್ತಾರೆ ಅವ್ರವ್ರದ್ದು ಧರ್ಮಗಳು. 2,000. ಬುದ್ಧನ್ ತಗೊಳ್ಳಿ, ಜೀಸಸ್ ತಗೊಳ್ಳಿ, ಮೊಹಮ್ಮದ್ ತಗೊಳ್ಳಿ, ಕ್ರಿಶ್ಚಿಯಾನಿಟಿ ತಗೊಳ್ಳಿ. ಇವರೆಲ್ಲರೂ ಮೊದಲು ಕೃಷ್ಣ ಇದ್ದ, ಕೃಷ್ಣನಿಗೆ ಮೊದಲು ರಾಮನಿದ್ದ, ರಾಮರಿಗೂ ಮೊದಲು ಪರಶುರಾಮರಿದ್ರು, ಅವರಿಗೂ ಮೊದಲು ಜಮದಗ್ನಿ ಇದ್ರು, ಅವರಿಗೂ ಮೊದಲು ಭೃಗು ಮುನಿಗಳಿದ್ರು, ಅತ್ರಿ ಮುನಿಗಳಿದ್ರು, ವಸಿಷ್ಠರಿದ್ರು,
ಅಂಗೀರಸರಿದ್ರು, ಮಾರೀಚರಿದ್ರು. ಅವ್ರಿಗೆ ಮೊದಲು ಬ್ರಹ್ಮನ್, ಅವರಿಗೆ ಮೊದಲು ಆ ಬ್ರಹ್ಮನ ಸೃಷ್ಟಿ ಮಹಾವಿಷ್ಣು. ಯೋಚನೆ ಮಾಡಿ ನೋಡಿ, ನಮ್ಮ ಪರಂಪರೆ ಏನು ಅನ್ನೋದನ್ನ ನಾವು ಮರೆತು ಬಿಟ್ಟಿದ್ದೇವೆ ಮಕ್ಕಳೇ, ಮರೆತು ಬಿಟ್ಟಿದ್ದೇವೆ. ನಾವು ಯಾರು ಈ ಭರತ ಖಂಡದವರು ಅನ್ನತಕ್ಕಂಥವರು. ಅದರಿಂದ ನಾವು ಇಂಥ ಸಂತರನ್ನ, ಗುರುಗಳನ್ನ, ದೈವಾಂಶ ಸಂಭೂತರನ್ನ ಸದಾ ನೆನೆಸ್ಕೋಬೇಕು. ಸದಾಶಿವ ಸಮಾರಂಭಂ ಅನ್ನತಕ್ಕಂಥದ್ದು ಅದೇ. ಎಲ್ಲಾ ಗುರುಗಳು ನಾವೆಲ್ಲ ತುಂಬ ಪುಣ್ಯ ಮಾಡಿದವರು. ಇಂಥ ಒಂದು ಗುರು ಪರಂಪರೆಗಳು ನಡೆದಾಡಿ ಓಡಾಡಿ ದಾರಿ ತೋರಿಸಿ ಬದುಕು ಬೆಳಕು ಜೀವನ ನಮಗೆ ಕಟ್ಟಿಕೊಟ್ಟು ಹೋದಂಥ ಮಹಾ ಪ್ರಣವ ಶಕ್ತಿಗಳ ನಡುವೆ ನಾವು ಅಂಥ ಒಂದು ಅವರ ಮಾತುಗಳು, ವೇದಗಳು, ಉಪನಿಷತ್ತುಗಳು, ಸಂಕಲ್ಪಗಳು ಕೇಳ್ಕೊಂಡು ಬೆಳೆದಿದ್ದೇವೆ ಅಂದರೆ ಎಷ್ಟು ಪುಣ್ಯಾತ್ಮರು ಗೊತ್ತಾ, ಎಷ್ಟು ಪುಣ್ಯಾತ್ಮರು. ನಿಮಗೆಲ್ಲರಿಗೂ ಆ ಆದಿಗುರು ಶಂಕರಾಚಾರ್ಯರು, ಮಹಾಗುರು ರಾಮಾನುಜಾಚಾರ್ಯರು, ಲಕ್ಷ್ಮಣ ಸ್ವರೂಪ ಅನ್ನತಕ್ಕಂಥ ಶಿವಸ್ವರೂಪ ಶಂಕರಾಚಾರ್ಯರಾದ್ರೆ ಲಕ್ಷ್ಮಣ ಸ್ವರೂಪ ರಾಮಾನುಜಾಚಾರ್ಯರು ಅನ್ನತಕ್ಕಂಥದ್ದು. ಅಂತ ಸಂತರನ್ನ ನೆನೆಸ್ಕೊಳ್ಳೋಣ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮದ ನಂತರ ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ನೋಡಿ, ನಮ್ಮ ಹತ್ರ ಎಷ್ಟೇ ಯೋಗ್ಯತೆ ಇರಬಹುದು, ಎಷ್ಟೇ ಟ್ಯಾಲೆಂಟ್, ಕುಂಬಳಕಾಯಿ ಗಾತ್ರ ಅಲ್ಲ, ಆನೆ ಗಾತ್ರದ ಟ್ಯಾಲೆಂಟ್ ಇದ್ರು, ಅವನ ಟ್ಯಾಲೆಂಟ್ ಏನು ಗೊತ್ತೇನೋ, ಎಂಥ ವಿದ್ವತ್ತು ಗೊತ್ತೇನೋ, ಎಂಥ ಪಂಡಿತೋತ್ತಮ ಗೊತ್ತೇನೋ ಅಂತೆಲ್ಲ ಹೇಳ್ತಿರ್ತಾರೆ. ನೆನಪಿಟ್ಕೊಳ್ಳಿ, ಎಷ್ಟೇ ದೊಡ್ಡ ಟ್ಯಾಲೆಂಟ್ ಇದ್ರು, ಇದನ್ನ ನಾನು ಹೇಳಿಲ್ಲ, ಖುದ್ದು ಸಂಜಯ ಹೇಳೋದು. ಧೃತರಾಷ್ಟ್ರನೇ, ದೊರೆ ನಮ್ಮ ಬಳಿ ಎಷ್ಟೇ ಇದ್ರು ಗುಲಗಂಜಿ ಎಷ್ಟು ಅದೃಷ್ಟ ಇಲ್ಲ ಅಂದ್ರೆ ನಮ್ಮ ಟ್ಯಾಲೆಂಟ್ ಎಲ್ಲ ನೀರಿನ ಪಾಲು. ನೀರಲ್ಲಿ ಹೋಮ ಮಾಡ್ದಾಗೆ, ಸಮುದ್ರದಲ್ಲಿ ಹುಳಿ ಹಿಂಡಿದಾಗೆ ಮುಗಿದು ಹೋಯಿತು. ನನ್ನ ಬಳಿ ಭೀಷ್ಮರಿದ್ದಾರೆ, ನನ್ನ ಬಳಿ ದ್ರೋಣರಿದ್ದಾರೆ, ನನ್ನ ಬಳಿ ಕೃಪಾಚಾರ್ಯರಿದ್ದಾರೆ, ಕರ್ಣನಿದ್ದಾನೆ, ದುರ್ಯೋಧನ ಇದ್ದಾನೆ, ದುಶ್ಯಾಸನ ಇದ್ದಾನೆ, 100 ಮಕ್ಕಳ ತಂದೆ, ಬಲಾಢ್ಯ. ಯಾವ ಟ್ಯಾಲೆಂಟ್, ಎಷ್ಟೇ ಶಕ್ತಿ ಇದ್ದರೂ, ಎಷ್ಟೇ ದುಡ್ಡಿದ್ದರೂ, ಎಷ್ಟೇ ಅಧಿಕಾರವಿದ್ದರೂ, ಎಷ್ಟೇ ಬ್ಯಾಕ್ಗ್ರೌಂಡ್ ಇದ್ದರೂ ಭಗವಂತನ ಅನುಗ್ರಹವಿಲ್ಲದೆ ನಾವು ಗೆಲ್ಲುವುದಿಲ್ಲ. ಅದನ್ನೇ ಅದೃಷ್ಟ. ತುಂಬಾ ಜನ ಹೇಳ್ತಿರ್ತಾರೆ, ಗುರುಗಳೇ ನಾವೆಷ್ಟು ಕಷ್ಟಪಡ್ತಿದ್ದೀವಿ ಗೊತ್ತಾ, ಏನು ಓದ್ಕೊಂಡಿದ್ದೇನೆ ಗೊತ್ತಾ, 10 ವರ್ಷ 20 ವರ್ಷ ನಾನು ಈ ಪಯಣದಲ್ಲಿದ್ದೇನೆ, ಈ ಜರ್ನಿಯಲ್ಲಿದ್ದೇನೆ, ಬಟ್ ನನಗೆ ಸಿಗ್ಲಿಲ್ಲ. ಅವ್ನು ನಿನ್ನೆ ಮೊನ್ನೆ ಬಂದು ಅವ್ನು ಸೂಪರ್ ಸ್ಟಾರ್ ಆಗ್ಬಿಟ್ಟು, ಅವನಿಗೆ ಪೊಸಿಷನ್ ಬಂದ್ಬಿಡ್ತು. ಮೊನ್ನೆ ನೋಡಿ 14 ವರ್ಷದ ಹುಡುಗ ಆಡದಂಥ ಆಟ ಬೆಕ್ಕಸಬರಗು. ಆ ಟೀಮ್ನ ಕ್ಯಾಪ್ಟನ್ ಆಗಿ ಕೂತಿರೋನು ಹೀಗೆ ಮುಖ ನೋಡ್ತಾ ಇದ್ದಾನೆ. ಎಲ್ಲರೂ ಸಂಭ್ರಮದಿಂದ ಕುದೀತಿದ್ರೆ ಅವನ ಕೈಲಿ ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ಅಲ್ಲೊಂದು ಫೋಟೋ, ಅವನು ಹೀಗೆ ಕೂತ್ಕೊಂಡು ಈ ಥರ ಮುಖ ತಿರುಗಿಸ್ತಾನೆ. ಇದು ನಮ್ಮಲ್ಲಿರೋ ಇನ್ನೊಂದು ದೊಡ್ಡ ದೌರ್ಬಲ್ಯ. ಯಾಕೆ ಗೊತ್ತರ ಸಕ್ಸಸ್ ಆಗ್ತಿಲ್ಲ? ನಮಗೆ ನಮ್ಮ ಕೆಲಸದ ಮೇಲೆ ಗಮನಕ್ಕಿಂತ ಪಕ್ಕದಲ್ಲಿರೋರ ಕೆಲಸದ ಮೇಲೆ, ಅವರ ಒಂದು ವ್ಯವಸ್ಥೆಗಳ ಮೇಲೆ ಗಮನ ಜಾಸ್ತಿ. ಅವನೇನು ಮಾಡ್ತಾವನೆ ಅನ್ನೋದೇ. ಅಬ್ಬೋ ಹುಡ್ದ ಲಕ್ಕಲ್ಲಿ ಹೊಡೆದಿರೋದು ಬೇಡ, ನೀನು ಹೊಡಿಯಪ್ಪ, ಅದನ್ನೇ ಲಕ್ ಅನ್ನೋದೇ ಅದೃಷ್ಟ. ಗುಲಗಂಜಿ ಎಷ್ಟು ಅದೃಷ್ಟವಿದ್ರೇನೆ, ಏನೇ ಟ್ಯಾಲೆಂಟ್ ಇರ್ಬೋದು, ಸಾಧ್ಯವೇ ಇಲ್ಲ. ಹೇಳ್ತೀವಿ ನಾನು ಲೆಜೆಂಡ್ ಗೊತ್ತಾ,
ನಾನು ಆಗಾಗ ಅಹಂಕಾರದಿಂದ ಹೇಳ್ತಿರ್ತೇನೆ, ನಿಮ್ಮ ಮುಂದ್ಗಡೆ ನಾನು ಯಾಕೆ ಮುಚ್ಚಾಡ್ಲಿ. ಶಂಕರಾಚಾರ್ಯರ ಪಾದದಾಣೆಗೂ ಹೇಳ್ತಾನೆ, ನಾನು ನಿತ್ಯ ಆರಾಧಿಸುವ ಮಹಾಗುರು ಇಲ್ಲೇ ಇದ್ದಾರೆ ಫೋಟೋ. ಹಮ್ ಗಲ್ಲಿ ಪೇ ನೈ, ಹಮ್ ದಿಲ್ಲಿ ಪೇ ನೈ, ಹಮ್ ಉಸ್ಕೋ ಪಾರ್ ಕರ್ ಚುಕೆ ಅಂತೆಲ್ಲ. ಎಲ್ಲಿ ನಿಂತಿದ್ದೆ ನನಗೆ ಗೊತ್ತಿದೆ, ಯಾವ ಜೋಳಿಗೆ ಹಿಡ್ಕೊಂಡು ನಿಂತಿದ್ದೆ ನನಗೆ ಗೊತ್ತಿದೆ, ಭವತಿ ಭಿಕ್ಷಾಂದೇಹಿ ಅಂತ ಎಲ್ಲಿ ನಿಂತಿದ್ದೆ ನನಗೆ ಗೊತ್ತಿದೆ, ನನ್ನ ಯೋಗ್ಯತೆ ನನಗೆ ಗೊತ್ತಿದೆ. ಮಕ್ಕಳು ನಿಮ್ಮ ಮುಂದ್ಗಡೆ ಮುಚ್ಚಿಡೋದಿಲ್ಲ. ಇವತ್ತು ಎಲ್ಲೋ ಕರೀತಾರೆ, ಎಂತೆಂಥವ್ರು ಕರೀತಾರೆ, ಎಂತೆಂಥವ್ರಿಗೂ ದಾರಿ ಮಾರ್ಗದರ್ಶನ ಅಂತಾರೆ. ಅದು ನನ್ನದಲ್ಲ. ಏನೋ ಆಗಿದ್ದಾರೆ ಅಂತ. ಇವತ್ತಿಗೆ ಒಬ್ರು ಒಂದು 50-60 ಕೋಟಿಯ ವ್ಯವಹಾರ ಅವ್ರು ಮಾಡ್ತಿದ್ದಂಥ ಒಂದು ಸಂದರ್ಭ, ಸುಮಾರು ಒಂದು 28 ವರ್ಷಗಳ ಹಿಂದಿನ ಭೇಟಿ, ಅವ್ರಿಗೊಂದು ಮಾರ್ಗದರ್ಶನ. ಇವತ್ತವರು ಅದರ ಒಂದು ಲೆಕ್ಕ ಇಲ್ಲ, ಲೆಕ್ಕ ಹಾಕಲಾರೆವು. ಕಡಿಮೆ ಅಂದ್ರೂ 45,000 ಶಾಲೆಗಳಿಗೆ ಫಂಡ್ ಮಾಡಿದ್ದಾರೆ ಗ್ಲೋಬಲ್ ಸ್ಕೂಲ್ಸು. ಲೆಕ್ಕ ಹಾಕೊಳ್ಳಿ ಅವ್ರ ಫಂಡಿಂಗ್ ಕೆಪಾಸಿಟಿ. ಕಡಿಮೆ ಅಂದ್ರೂ ಒಂದು 13,000-15,000 ಆಸ್ಪತ್ರೆಗಳಿಗೆ, ಗ್ಲೋಬಲ್ ಆಸ್ಪತ್ರೆಗಳು ಫಂಡ್ ಮಾಡಿರ್ತಕ್ಕಂಥ ವ್ಯಕ್ತಿ. ಲೆಕ್ಕ ಹಾಕೊಳ್ಳಿ, ಗ್ಲೋಬಲ್ ಆಸ್ಪತ್ರೆಗಳು ಅಂದ್ರೆ ಇನ್ವೆಸ್ಟ್ಮೆಂಟ್ ಯಾವ ಮಟ್ಟದ್ದು ಅಂತ. ಅಂಥವರಿಗೆ ಮಾರ್ಗದರ್ಶನ, ಅವರ ಜೊತೆಲಿ ಕುಳಿತು ಮಾತುಕತೆ. ನಾನು ಯಾರು ಅಂತ ಆಗಾಗ ಕುಳಿತು ಅಮ್ಮನವ್ರ ಹತ್ರ ಹಾಗೇ ಕೂತಿರ್ತಾರೆ. ಒಂದೊಂದು ಸಮಯ ನನ್ನ ಧರ್ಮಪತ್ನಿ, ನಿಮ್ಗೆ ಈ ಭೂಮಿ ಮೇಲೆ ಪ್ರಜ್ಞೆ ಇಲ್ಲ, ಪಕ್ಕದಲ್ಲಿ ಯಾರಿದ್ದಾರೆ, ಇಲ್ಲೇನು ನಡೀತಿದೆ, ಅಲ್ಲೇನು ನಡೀತಿದೆ, ಇದೇನು ನಡೀತಿದೆ, ಅದು ಇದು ಅಂತಿದ್ರೆ ಏನೂ ಗೊತ್ತಿಲ್ಲ. ನಿಜವಾಗ್ಲೂ ಸುಮ್ಮನೆ ನಿಮ್ಮ ಮುಂದ್ಗಡೆ ಮಾತಾಡೋ ಹಾಗೆ ಕೂತಿರ್ತಾನೆ, ಬಟ್ ಒಳಗಡೆ ನಾನು ಇನ್ಯಾವುದು ಭಗವಂತನನ್ನ ಧ್ಯಾನಿಸ್ತಿರ್ತೇನೆ. ಯಾರು ನಾನು, ನನಗೆ ಹೇಗೆ ಈ ಥರದೊಂದು ಯಾವುದಕ್ಕೂ ಅತೀತನಲ್ಲ, ಇಂಥ ಶಕ್ತಿಯ ಇಂಥ ಒಂದು ಇದುವ, ಅವರ ಜೊತೆ ನಾನು ಕುಳಿತಿದ್ದೇನಾ, ಅವರಿಗೆ ಗೈಡೆನ್ಸ ಹೇಳ್ಕೊಡೋದ, ದಾರಿ ಹೇಳೋದ, ಏನು ಭಗವಂತ ಅನ್ನತಕ್ಕಂಥದ್ದು. ಆ ಥರದ್ದು ಸಾವಿರಾರು ಮಂದಿ. ಆ ಗುಲಗಂಜಿ ತೂಕದಷ್ಟು ಅದೃಷ್ಟವಿಲ್ಲದಿದ್ದರೆ, ಇಷ್ಟೇ ಹೇಳಬಲ್ಲೆ. ನನ್ನ ಹತ್ರ ಟ್ಯಾಲೆಂಟ್ ಇಲ್ಲ ಮಕ್ಕಳು, ಈಗ ಹೇಳ್ತೇನೆ ನೋಡಿ. ನನ್ನ ಹತ್ರ ಟ್ಯಾಲೆಂಟು, ಈ ಥರ ಶಾರ್ಟ್ ಕಟ್ಟು, ಅಡ್ಡದಾರಿ, ಅಡ್ಡಗೋಡೆ, ಅಡ್ಡ ಮಾತು, ಬೇರೆ ಇನ್ನೇನೋ ಕಲಬೆರಕೆ, ಇನ್ಯಾವುದೋ ಬೊಗಳೆ, ಇನ್ಯಾವುದೋ ಒಂದು ಸುಳ್ಳಿನ ಕಂತೆ ಖಂಡಿತ ಗೊತ್ತಿಲ್ಲ. ದೇವಿ ಆಜ್ಞೆಯಿಂದಲೇ ನಡೀತಿರೋದು, ಇಷ್ಟೇ ಹೇಳಬಲ್ಲೆ. ಒಂದು ನನ್ನ ಹೆತ್ತು ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿರೋದಕ್ಕೆ ಆ ತಾಯಿ ಏನು ಪುಣ್ಯ ಮಾಡಿದ್ಲು ಎಲ್ಲ ನನಗೆ ಹರಿದ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಎಲ್ಲ ದಾರಿ ಎಳೆದ್ಬಿಟ್ಟು ನನ್ನೊಬ್ಬನಿಗೆ ಕೊಟ್ಟು ಹೋಗ್ಬಿಟ್ಟಿದ್ದಾಳೇನೋ ಅಂತ ಆಗಾಗ ಸಂಕಟ ಪಡ್ತಾನೆ. ಯಾಕಂದ್ರೆ ನನ್ನ ಒಡ ಹುಟ್ಟಿದವರು, ಅಕ್ಕ ತಂಗಿ ಎಲ್ಲಾನು ನೋಡ್ತೀನಲ್ವ, ಎಲ್ಲೋ ಒಂದು ಸಂಕಟ. ನನಗೆ ಮಾತ್ರ ಏನೋ ಮಾಡಿದ್ದೇನೆ ಈ ಮನೆಗೆ, ಈ ಮನೆತನಕ್ಕೆ, ಹಿಂದಿನ ಜನ್ಮದಲ್ಲಿ ಏನೋ ಮಾಡಿದ್ದೇನೆ, ಅದು ನನ್ನ ತಾಯಿ ಮೂಲಕ ಆಕೆ ಹೊಟ್ಟೆಲಿ. ಇನ್ನೊಂದು ಆ ಗುರು ಹಿರಿಯರು, ಮೂರನೇದು ಆ ವಾಗ್ದೇವಿ, ನಾಲ್ಕನೇದು ನೀವು. 4 ಪಿಲ್ಲರ್ಗಳಿದ್ರೆ ಮನುಷ್ಯ ಗೆದ್ದು ಬಿಟ್ಟ ಅಂತಾರಲ್ವ, ಆ 4 ಇದೇ ಸತ್ಯ. ಇದು ನಾನಲ್ಲ, ನನ್ನದಲ್ಲ, ಏನದಲ್ಲ. ಹೌದು, ನಮ್ಮಲ್ಲಿ ಮೂಟೆಗಟ್ಟಲೆ ಟ್ಯಾಲೆಂಟ್ ಇರಬಹುದು, ಮೂಟೆಗಟ್ಟಲೆ. ಅದು ಗುಲಗಂಜಿ ತೂಕದಷ್ಟು ಅದೃಷ್ಟವಿಲ್ಲದಿದ್ದರೆ ನೇಮನ್ನ ಎತ್ತಿ ಎಲ್ಲೋ ಬಿಸಾಕಿಟ್ಟಿರುತ್ತೆ. ನೀವು ಏನು ಮಾಡಿದರೂ ಪ್ರಯೋಜನವಿಲ್ಲ. ದ ಮೋಸ್ಟ್ ಹೈಲಿ ಟ್ಯಾಲೆಂಟೆಡ್ ಮ್ಯಾನ್ ಸಿಟ್ಟಿಂಗ್ ಇನ್ ದಿ ಕಾರ್ನರ್. ನಾನು ನೋಡಿದ್ದೇನೆ ನನ್ನ ಕಾಲೇಜ್ ದಿನಗಳಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಂಡಂಥ ವ್ಯಕ್ತಿ, ಸ್ಕೂಲ್ ಡೇಸಲ್ಲಿ ಗೋಲ್ಡ್ ಮೆಡಲ್ ತೆಗೆದುಕೊಂಡಂಥ ವ್ಯಕ್ತಿಗಳು, ಮ್ಯಾನೇಜ್ಮೆಂಟ್ ಓದುವಾಗ ಗೋಲ್ಡ್ ಮೆಡಲ್ ತೆಗೆದುಕೊಂಡಂಥ ವ್ಯಕ್ತಿಗಳು. ನಾನು ಹಾಗೇ ನೋಡ್ತಿದ್ದೆ ಅವರನ್ನು. ಜೀವನದಲ್ಲಿ ಒಮ್ಮೆ ಆದರೂ ಆ ಥರ ವೇದಿಕೆ ಹತ್ತಲಿಕ್ಕೆ ಆಗುತ್ತಾ ಅಂತ. ನಿಮ್ಮ ಮುಂದುಗಡೆ ನಾನು ಹತ್ತದ ವೇದಿಕೆ ಇಲ್ಲ, ಅದಕ್ಕೆ ವೇದಿಕೆಗಳಿಗೆ ಹೋಗೋದೇ ಬಿಟ್ಬಿಟ್ಟೆ. ಭಗವಂತನವೇ ಅವನೇ ಕರ್ಕೊಬಿಟ್ಟಿದ್ದಾನೆ ಅಂತ ಪರಿಪೂರ್ಣ ಸತ್ಯ ಹೇಳ್ತಾನೆ. ನಿಮ್ಮ ಪಾದದಾಣೆಗೂ ನನ್ನಲ್ಲಿ ಟ್ಯಾಲೆಂಟ್ ಇಲ್ಲ, ಎಲ್ಲವೂ ಆ ವಾಗ್ದೇವಿ ಹಾಕಿರುವಂಥ ಭಿಕ್ಷೆ. ಆ ಗುಲಗಂಜಿ ತೂಕದ ಅದೃಷ್ಟ, ಯೋಗ್ಯತೆ ಏನೇ ಇರ್ಬೋದು. ಕೆಲವರು ಕುರುಗೋದು ನಾನು ನೋಡ್ತೇನೆ, ಕುರುಗಳೇ ಏನು ಇವ್ರದ್ದು ಈ ಸಾಮ್ರಾಜ್ಯ ಹೆಂಗೆ ಕಟ್ಟಿಬಿಟ್ರು, 100 ಕೋಟಿ 1000 ಕೋಟಿ. ನಾವು 30 ವರ್ಷದಿಂದ 50 ವರ್ಷದಿಂದ ನಮ್ಮ ತಾತ ಮುತ್ತಾತಂದಿರ ಕಾಲದಿಂದಲೂ ಹೋಟೆಲ್ ನಡೆಸ್ತಿದ್ದೇವೆ. ಕೆಲವನ್ನ ನೀವು ನೋಡಿ. ಮೊನ್ನೆ ಕೂಡ ಒಂದು ಕಾರ್ಯಕ್ರಮಕ್ಕೆ ಎಲ್ಲೋ ಹೋಗ್ಬೇಕಾಗಿತ್ತು. ಒಂದು 30-40 ಬ್ರಾಂಚ್ ಇರತಕ್ಕಂಥ ಹೋಟೆಲ್. ಜೊತೆಯಲ್ಲಿ ಆತ್ಮೀಯರಿದ್ರು. ಅಲ್ಲೂ ನಿಮಗೆ ಇಷ್ಟ ಆಗುತ್ತೆ ಬನ್ನಿ ಗುರುಗಳೇ,
ಇಂಥ ಹೋಟೆಲ್ ಅಂತ ಹೆಸರು ಸರಿ ಹೋದೆ. ನಿಜವಾಗ್ಲೂ ಹೇಳ್ತಾನೆ, ಒಂದು ಬೋಂಡ ಸೂಪ್ ತಗೊಂಡೆ, ತೃಪ್ತಿಯೇ ಇಲ್ಲ. ಪ್ರಚಾರ ಅಷ್ಟೇ, ಹೆಸರಷ್ಟೇ, 30-40 ಬ್ರಾಂಚ್ ಮಾಡಿದ್ದಾರೆ. ಹೊಟ್ಟೆಲ್ಲ ಹೊಡೆದೋಯ್ತು. ಜನವೂ ಇಲ್ಲ, ಆಂಬಿಯನ್ಸ್ ಇಲ್ಲ, ಆ ಒಂದು ಪ್ರೆಸೆಂಟೇಷನ್ ಇಲ್ಲ. ಅವ್ರು ಹೇಳೋದು, ಮೊನ್ನೆ ಬಂದವರು ಇವರು ಯಾರೋ ಇಂಥ ಕೋಟಿಗಳು ವ್ಯವಹಾರ ಮಾಡ್ತಿದಾರಲ್ಲ, ಅದು ಹೇಳ್ತಾರೆ ಮಕ್ಕಳು. ನಿಜ, ಅದು ಭಗವಂತನ ಆಜ್ಞೆ. ನಮ್ಮಲ್ಲಿ ಯೋಗ್ಯತೆ ಎಷ್ಟೇ ಇರ್ಬೋದು, ಪರಿಶ್ರಮ ಎಷ್ಟೇ ಇರ್ಬೋದು, ಓದು ಎಷ್ಟೇ ಇರ್ಬೋದು, ಜ್ಞಾನ ಎಷ್ಟೇ ಇರ್ಬೋದು, ನಮ್ಮ ತಾತ ಇದು, ನಮ್ಮ ತಂದೆ ಇದು, ಅಂತೆಲ್ಲ ಹೇಳ್ತಿರ್ತಾರೆ, ನಿಜವೇ. ಆದ್ರೆ ಆ ಸ್ಥಾನ, ಗತ್ತು, ತೂಕ ಪಡೆಯಲಿಕ್ಕೆ, ಆ ಒಂದು ಅರಸೊತ್ತಿಗೆ ಕೊಡಲಿಕ್ಕೆ, ಅಂಥದೊಂದು ಗೌರವಾದರಗಳನ್ನು ಪಡೆಯಲಿಕ್ಕೆ ಆ ಗುಲಗಂಜಿ ಎಷ್ಟಾದರೂ. ಯಾಕಂದ್ರೆ ನೀವು ನೋಡಿ, ಕಲಾ ಮಾಧ್ಯಮ ನೋಡಿ, ಒಂದು ಉದಾಹರಣೆ, ಒಂದು ರಾಜ್ಕುಮಾರ್ ಇರ್ಬೋದು. ರಾಜ್ಕುಮಾರ್ ಬಂದ ಕಾಲಕ್ಕೆ ಕಲ್ಯಾಣ್ ಕುಮಾರ್ ಯಾರು ಅಂತ ಒಂದು ಬ್ಯಾಕ್ ಗ್ರೌಂಡ್ ಚೆಕ್ ಮಾಡಿ ಮಕ್ಕಳೇ. ಬಂಡಲ್ ಆಫ್ ಟ್ಯಾಲೆಂಟ್ ಅಂಡ್ ಮನಿ ಪವರ್. ಆ ಕಾಲಕ್ಕೆ ಇಟ್ಕೊಂಡಿದ್ದದ್ದು ಬೇರೆ, ಓಡಾಡ್ತಿದ್ದದ್ದು ಕಾರ್ ಬೇರೆ, ಇದ್ದ ಒಂದು ಸ್ಥಾಯಿ ಬೇರೆ. ಎಲ್ಲಿಯ 4 ಲಕ್ಷ ರೂಪಾಯಿ, ಎಲ್ಲಿಯ 1,000 ರೂಪಾಯಿ, 2,000 ರೂಪಾಯಿ. ಭಗವಂತನ ಆಜ್ಞೆ ಮೇರು ಶೃಂಗವಾಗಿ ನಿಲ್ಲಿಸ್ಬಿಡ್ತು. ಅಂದು ಇಂದು ಎಂದೆಂದಿಗೂ ಯಾವತ್ತಿಗೂ ನಾವು ನೆನೆಸ್ಕೊಳ್ತಕ್ಕಂಥದ್ದು ಅದು ವಿಷ್ಣು ದಾದಾ ಇರ್ಬೋದು, ರೆಬಲ್ ಸ್ಟಾರ್ ಇರ್ಬೋದು, ಸುನಿಲ್ ಗವಾಸ್ಕರ್ ಇರ್ಬೋದು, ತೆಂಡೂಲ್ಕರ್ ಇರ್ಬೋದು. ಯಾಕೆ ತೆಂಡೂಲ್ಕರ್ಗಿಂತ ಟ್ಯಾಲೆಂಟ್ ಇದ್ದವ್ರು ಇರ್ಲಿಲ್ವಾ? ಯಾಕೆ ವಿರಾಟ್ ಕೊಹ್ಲಿಗಿಂತ ಟ್ಯಾಲೆಂಟ್ ಇರೋರಿಲ್ವಾ? ಇವತ್ತು ನಾವು ರೋಹಿತ್ ಶರ್ಮನನ್ನ ಏನೇನೋ ಮಾತಾಡ್ತೇವೆ, ಹಿಟ್ ಮ್ಯಾನ್ ಅಂತೇವೆ. ಎಲ್ಲಿದ್ದ 10 ವರ್ಷದ ಹಿಂದ್ಗಡೆ ಯೋಚನೆ ಮಾಡಿ ನೋಡಿ, 10 ವರ್ಷದ ಹಿಂದ್ಗಡೆ ನೋಡಿ, ಆತ ಬಂದಾಗ ಹೇಗಿದ್ದ, ಮೊದಲ 10 ವರ್ಷ ಅವನ ಆಟ ನೋಡಿ, ಹುಡುಕಿ ನೋಡಿ, ನಂಬರ್ಸ್ ನೋಡಿ. ಅಲ್ಲಿ ಉಳ್ಕೊಳ್ಳೋಕೆ ಈ ಥರದೊಂದು ಕ್ಯಾಪ್ಟನ್ಶಿಪ್, ಈ ಥರದೊಂದು ಶಿಪ್, ಚಾಂಪಿಯನ್ಶಿಪ್ ಹೊಡೆಯೋದು, ಹಿಟ್ ಮ್ಯಾನ್ ಆಗೋದು. ನೆನಪಿಟ್ಟುಕೊಳ್ಳಿ, ಎಷ್ಟೇ ಟ್ಯಾಲೆಂಟ್ ಇದ್ರು, ವಿನೋದ್ ಕಾಂಬ್ಳಿನ್ ತಗೊಳ್ಳಿ, ನಮ್ ಕರುಣ್ ನಾಯರ್ನ ತಗೊಳ್ಳಿ, ಇದಾರೆ, ಬಂಡಲ್ ಆಫ್ ಟ್ಯಾಲೆಂಟ್ ಇದೆ. ದಿನಿಶಾ ಪೋಗೆಟ್, ಆ ತಾಯಿ ಜೀವ ಒಲಿಂಪಿಕ್ಸ್ ಅಲ್ಲಿ ಡಿಸ್ಮಿಸ್ ಆಗೋಗುತ್ತೆ ವೆಯ್ಟ್ ವಿಚಾರದಲ್ಲಿ. ಕೊಡಬೇಕಾಗಿದ್ದು ಮೆಡಲೇ ಬರಲಿಲ್ಲ. ಫೈನಲ್ಗೆ ಹೋಗ್ಬೇಕಾದ ಮಗು ಅದು. ಬೆಳ್ಳಿ ಮಿನಿಮಮ್. ಬಂಡಲ್ ಆಫ್ ಟ್ಯಾಲೆಂಟ್, ಹಾರ್ಡ್ ವರ್ಕ್, ವರ್ಷಗಟ್ಟಲೆ ತಪಸ್ಸು, ಏಕಾಗ್ರತೆ, ಪರಿಶ್ರಮ. ಎಲ್ಲಿಂದ ತಗೊಂಡೋಗ್ಬಿಟ್ಟ ಮಕ್ಕಳೇ? ಹೇಳ್ತಾರೆ ಕೆಲವರು, ಅವನು ಚಾಯ್ ವಾಲ ಬನ್ ಗಯಾ ಕುಚ್. ಸಹಿಸಕ್ಕಾಗ್ತಿಲ್ಲ ಅವನಿಗೆ. ನೋಡಿ, ಅದನ್ನೇ ಮಾಡೋದು ಮನುಷ್ಯ ಮಾಡುವ ಒಂದು ಅತಿ ದೊಡ್ಡ ಮೂರ್ಖತನ ಏನು ಗೊತ್ತಾ? ತಾನೇನು ಮಾಡ್ತಿದ್ದೀನಿ, ತನ್ನ ಯೋಗ್ಯತೆ ಏನೋ, ತಾನೇನು ಸಂಪಾದಿಸ್ಕೋಬೇಕು ಅನ್ನೋದು ನೋಡಲ್ಲ. ಪಕ್ಕದವನಿಗೆ ಹೆಸರು ಬಂದಿದೆ, ಪಕ್ಕದವನೇನೋ ಮಾಡ್ತಿದ್ದಾನೆ, ಅದನ್ನೇ ನೋಡ್ತಾ ಕೂತ್ಕೋತಾನೆ ವಿನ ತಾನು ಮಾಡಲ್ಲ. ಗಾಯಬ್ ಹಾಕ್ಬಿಡ್ತಾರೆ. ಇದು ನಡೀತಕ್ಕಂಥ ಭಾವ. ಅದಕ್ಕೆ ನಾವು ನಿತ್ಯ ಪ್ರಾರ್ಥನೆ, ದೈವಾರಾಧನೆ ಏನಕ್ಕೆ ಮಾಡಬೇಕು ಅಂದರೆ, ನೆನಪಿಟ್ಟುಕೊಳ್ಳಿ ಮಕ್ಕಳೇ, ದೈವವೇ ನಮಗೆ ಆ ಗುಲಗಂಜಿ ತೂಕದ ಅದೃಷ್ಟ ಕೊಡೋದು. ನನಗಂತೂ ಗುಲಗಂಜಿ ಅಲ್ಲ, ಸಮುದ್ರದಷ್ಟು ಕೊಟ್ಟಿದೆ ಆ ತಾಯಿ ಅದೃಷ್ಟ ದೇವತೆ. ನಾನು ಯಾರು, ನಾನೇನು, ನನಗೆ ಸದಾ ಗೊತ್ತಿದೆ. ಅದಕ್ಕೆ ಅಲ್ಲಿ ಒಪ್ಪಿಸ್ತಿರ್ತಾನೆ, ಯಾರಮ್ಮ ನಾನು, ಎಲ್ಲಿದ್ದೀನಮ್ಮ, ಈ ವಾಕ್ ಸುದ್ದಿ ಕೊಟ್ಟಿಯಮ್ಮ ಅನ್ನತಕ್ಕಂಥದ್ದು. ಇಷ್ಟು ಲಕ್ಷಾಂತರ ಜಾತಕಗಳನ್ನು ಪರಾಮರ್ಶೆ ಮಾಡೋ ಶಕ್ತಿ ಕೊಟ್ಟಿಯಮ್ಮ, ನನ್ನಲ್ಲ ಇಂಥದೊಂದು ಅನ್ನತಕ್ಕಂಥದ್ದು. ಅದಷ್ಟಕ್ಕೂ ಕಾರಣ ದೇವರೇ, ಇನ್ನೊಬ್ಬರ ಹಿರಿಯರ ಆಶೀರ್ವಾದವೇ. ಯಾರೋ ಎಲ್ಲೋ ಹೇಳಿದಂಥ ಒಂದು ಆಶೀರ್ವಾದ ಕದಲಿಕೆ ಮಾಡಿಸುತ್ತದೆ. ಅದಕ್ಕೆ ನಿತ್ಯ ಪ್ರಾರ್ಥನೆ ಮಾಡಿ. ಇಷ್ಟು ಕಷ್ಟಪಟ್ಟು ನಿಮಗೆ ಸಿಗ್ತಿಲ್ಲ ಅಂದರೆ ಅಲ್ಲೆಲ್ಲೋ ದೈವಾನುಗ್ರಹ ಇಲ್ಲ.
ಇಷ್ಟು ಕಷ್ಟಪಡ್ತಿದ್ದೀರಿ, ಇಷ್ಟು ದೊಡ್ಡದಾಗಿ ಸಂಸ್ಥೆ, ಕನಸು, ಇನ್ನೊಂದು. ದೈವದ ಅನುಗ್ರಹವಿಲ್ಲದೆ ನಡೆಯುವುದಿಲ್ಲ, ನೆನಪಿಟ್ಟುಕೊಳ್ಳಿ. ನಿಮ್ಮಲ್ಲಿ ಏನೇ ಇರ್ಬೋದು, ಎಷ್ಟೇ ದುಡ್ಡು ಸಾಲ ಮಾಡಿ ತಂದು ಹಾಕಿದ್ರು, ಎಂಥದ್ದೇ ಮಾಡಿದ್ರು, ನೀವೆಷ್ಟೇ ಅರಸೊತ್ತಿಗೆ ಅಧಿಕಾರ ಏನು ಬರಬೇಕು ಅಂದ್ರು ಅಂಥದ್ದೊಂದು. ಇವತ್ತು ನೋಡಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಿಲ್ಲದ ಯೋಗ್ಯತೆಯ ಬಹುದೊಡ್ಡ ನಾಯಕ. ಎಷ್ಟು ಬಾರಿ ಗೆದ್ದಿದ್ದಾರೆ ಮಕ್ಕಳೇ, ಎಷ್ಟು ಬಾರಿ. ಅವರ ಒಂದು ಯೋಗ್ಯತೆಯ ಬಗ್ಗೆ ಕೆಲವೊಂದು ವಿಚಾರಗಳು, ನಮ್ಮ ಅಂಥದ್ದೊಂದು ಶಿಸ್ತು ನಮ್ಮ ಕೈಲಾಗಲ್ಲ. 50 ವರ್ಷಕ್ಕೂ ಮೇಲ್ಪಟ್ಟ ಒಂದು ಪಕ್ಷದಲ್ಲಿ ಒಂದು ಸ್ಥಾನ, ಒಂದು ಗತ್ತು, ತೂಕ ಎಲ್ಲೂ ಇರಬೇಕಿತ್ತು. ಅವರು ಪ್ರಧಾನಿ ಆಗೋ ಕ್ಯಾಂಡಿಡೇಟ್ ಕೂಡ, ಅವರು ಮುಖ್ಯಮಂತ್ರಿ, ಮಿನಿಮಮ್ ಗವರ್ನರ್. ನೋಡಿ, 3 ಸಿಗ್ಲಿಲ್ಲ ಪುಣ್ಯಾತ್ಮನಿಗೆ. ಗುಲಗಂಜಿ ತೂಕದ ಅದೃಷ್ಟ ಅಂತ ಹೇಳೋದು. ಅದಕ್ಕೆ ನಿತ್ಯ ನಾವು ಭಗವಂತನಲ್ಲಿ ಪ್ರಾರ್ಥನೆ. ಅಯ್ಯ ನೋಡಿ, ಅವ್ರು 50 ವರ್ಷ ಆದ್ರೂ ಬಿಟ್ಟು ಆ ಪಕ್ಷ ಬಿಟ್ಟು ಮಾತಾಡೋಲ್ಲ. ಅದೇ ಸರ್ವಸ್ವ ಅಂತಾರೆ. ಕರ್ಣ, ಮಹಾಭಾರತದಲ್ಲಿ ಬರತಕ್ಕಂಥ ಕರ್ಣನ ಪಾತ್ರ. ಇದನ್ನೇ ಸಂಜಯ ಹೇಳೋದು ಧೃತರಾಷ್ಟ್ರನಿಗೆ. ಅವರಿದ್ದಾರೆ, ಇವರಿದ್ದಾರೆ, ಅದಿದ್ದಾರೆ, ಇದಿದ್ದಾರೆ ಅಂತೆಲ್ಲ ಹೇಳ್ತಿಲ್ಲ. ಗುಲಗಂಜಿ ತೂಕದ ಭಗವಂತನೇ ಅವರ ಜೊತೆಯಲ್ಲಿ ಸರ್ವೇಶ್ವರನಾಗಿ ನಿಂತಿರಬೇಕಾದರೆ ಗೆಲುವು ಕಟ್ಟಿಟ್ಟ ಬುತ್ತಿ ಪಾಂಡವರಿಗೇನೆ. ನಮ್ಮಲ್ಲಿ ಏನೇ ಶಕ್ತಿ ಇರ್ಬೋದು, ದುಡ್ಡು ಇರ್ಬೋದು. 11 ಲಕ್ಷ ಇವ್ರ ಹತ್ರ ಇದ್ದಿದ್ದು 7 ಲಕ್ಷ. 7 ದೊಡ್ಡದ, 11 ದೊಡ್ಡದ ಮಕ್ಕಳೇ. ಬಲಾಬಲಗಳನ್ನ ನೀವು ಹಾಕೊಳ್ಳಿ. ಇವ್ರ ಜೊತೆಲಿ ಯಾರ್ಯಾರು ಇದ್ರು. ಭೀಷ್ಮ ಪಿತಾಮಹ ಯಾರು ಅನ್ಕೊಂಡಿದ್ದೀರಾ? ಪರಶುರಾಮರಿಂದ ವಿದ್ಯೆ ಕಲಿತವರು. ದ್ರೋಣರು ಖುದ್ದು ತನ್ನ ಅಸ್ತ್ರವಿದ್ಯೆಯನ್ನೇ ದಾನ ಮಾಡಿಬಿಟ್ರು. ಪರಶುರಾಮರು ಕಟ್ಟ ಕಡೆಯದಾಗಿ ಅವ್ರ ಹತ್ರ ಇದ್ದಿದ್ದು ಅದೊಂದೇ. ದ್ರೋಣರು ಬಂದು ದಾನ ಕೇಳಿದಾಗ, ನನ್ನ ಹತ್ರ ಇದೊಂದೇ ಇರೋದಪ್ಪ, ಎಲ್ಲ ಕೊಟ್ಟು ಬಿಟ್ಟಿದ್ದೀನಿ, ನಾನು ಗೆದ್ದಂತ ಎಲ್ಲವನ್ನ ದಾನ ಮಾಡಿಬಿಟ್ಟಿದ್ದೇನೆ, ಆದ್ರಿಂದ ಇದೊಂದು ಉಳ್ಕೊಂಡಿದೆ, ಅದನ್ನೇ ಕೊಟ್ಟು ಬಿಡಿ ಅಂತಾರೆ ದ್ರೋಣರು. ತಗೋ ಆ ಅಸ್ತ್ರವಿದ್ಯೆಯನ್ನ. ಶಸ್ತ್ರ ಬೇರೆ, ಅಸ್ತ್ರ ಬೇರೆ. ವಾರುಣಾಸ್ತ್ರ, ಆಗ್ನೇಯಾಸ್ತ್ರ, ಬ್ರಹ್ಮಾಸ್ತ್ರ, ವರುಣಾಸ್ತ್ರ, ನಾಗಾಸ್ತ್ರ, ಸರ್ಪಾಸ್ತ್ರ, ಯಾವ ಅಸ್ತ್ರಗಳಿಲ್ಲ. ಅವ್ರಿಗೆ ಗೊತ್ತಿಲ್ಲದ್ದ. ಖುದ್ದು ಶಿವನೇ ಬಂದು ಪರಶುರಾಮರಿಗೆ ಆ ಮಹಾಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಯೋಚನೆ ಮಾಡಿ ನೋಡಿ. ಅದರ ಜೊತೆಯಲ್ಲಿ ಇನ್ನೊಂದು ನೋಡಿ ವಿಚಿತ್ರ. ಭೀಷ್ಮ, ದ್ರೋಣರ್, ಕರ್ಣ ಕೂಡ ಪರಶುರಾಮರ ಹತ್ರನೇ ವಿದ್ಯೆ ಕಲಿಯೋದು. ಭಾರ್ಗವಾಸ್ತ್ರವನ್ನ, ವಿಜಯ ಅನ್ನತಕ್ಕಂಥ ಒಂದು ಧನಸ್ಸನ್ನ, ಭಾರ್ಗವಾಸ್ತ್ರವನ್ನ ಅವರಿಂದ ವರ ಪಡೆದಂಥವನು. ಏನು ಮಾತಾಡ್ತೀರಿ ಮಕ್ಕಳೇ? ಯೋಗ್ಯತೆಯ ವಿಚಾರದಲ್ಲಿ ತಗೊಂಡ್ರೆ ಒಬ್ಬರ ಮೇಲೆ ಒಬ್ಬರು ಬೆಟ್ಟಗಳು. ಆದರೆ ಧರ್ಮ ಅನ್ನೋದೇ ಅದೃಷ್ಟ. ನೀವೇನೋ ಧರ್ಮ ಮಾಡಿದಾನೆ, ಧರ್ಮ ಏನೋ ಒಂದು ಮಾಡಿದಾನೆ. ಯಾವುದೋ ಮಾಡಿರ್ತೀವಿ ನಾವು ಪೂರ್ವ ಜನ್ಮದಲ್ಲೋ, ಇಲ್ಲ ನಮ್ಮ ಹಿರಿಯರು ಮಾಡ್ಕೊಂಡಿರೋದು ನಮಗೆ ಅಂತ ಹೇಳಿಬಿಟ್ಟು. ಗೋಲಗಂಜಿ ತೂಕದ ಆ ಒಂದು ಅದೃಷ್ಟ ಇಲ್ಲ ಅಂತ ಇಟ್ಕೊಳ್ಳಿ. ಕಟ್ಟ ಕಡೆದಾಗ ಯಾರಿಗೆದ್ರು ಇಷ್ಟೆಲ್ಲ ಇದ್ದು ನೆನಪಿಟ್ಟುಕೊಳ್ಳಿ. 9 ದಿನ ಯುದ್ಧವನ್ನ ಭೀಷ್ಮರೊಬ್ಬರೇ ನಿಭಾಯಿಸ್ತಾರೆ. 5 ದಿನ ಯುದ್ಧವನ್ನ ದ್ರೋಣಾಚಾರ್ಯರು, 3 ದಿನ ಯುದ್ಧವನ್ನ ಕರ್ಣ. ಲೆಕ್ಕ ಹಾಕೊಳ್ಳಿ, 17 ದಿನ. ಕರ್ಣ ಬಿದ್ದೋಯ್ತು ಅಲ್ಲಿ. ಶಲ್ಯ ಸಾರಥ್ಯ ಅನ್ನೋದು ಅದು ಒಂದು ಉಪ್ಪಿಗೆ ಸಪ್ಪೆ ಅನ್ನೋ ತರ ಹೇಳ್ಕೋಬೇಕಲ್ಲ ಅನ್ನತಕ್ಕಂಥ ರೀತಿಯಲ್ಲಿ. ಅಶ್ವತ್ಥಾಮನೆ ಯಾರು? ಅದನ್ನೇ ಸಂಜಯ ಹೇಳೋದು. ನಿನ್ನ ಹತ್ರ ಏನೇ ಇರ್ಬೋದು ದೊರೆ, ಏನಾದ್ರೂ ಇರಬಹುದು ನಿನ್ನ ಬಳಿ, ಇದು ಅನ್ನತಕ್ಕಂಥದ್ದು ನಿಲ್ಲೊಲ್ಲ, ಇದು ನಿಲ್ಲೊಲ್ಲ, ಧೂಳಿಪಟ ಆಗುತ್ತೆ, ಕೊಚ್ಕೊಂಡು ಹೊರಟೋಗ್ಬಿಡುತ್ತೆ ಅನ್ನತಕ್ಕಂಥದ್ದು. ಭಗವಂತನ ಅನುಗ್ರಹ ಅವನಲ್ಲಿ ಶರಣಾಗತಿಯಾಗಿ ನಿತ್ಯ ಅದಕ್ಕೆ ಒಂದು ಧೂಪ ದೀಪ ಹಚ್ಚಿ ಶರಣಾಗತಿಯಾಗಿ ಭಗವಂತನನ್ನ ಸ್ಮರಣಾತ್ ಮಾಡಿ ನೀನು ಕೊಡಪ್ಪ. ಅವನೇ ಕೊಡೋದು ಅದೃಷ್ಟ, ಇನ್ಯಾರೋ ಕೊಡಲ್ಲ. ಬ್ಯಾಕ್ಗ್ರೌಂಡ್ ಬರ್ಬೋದು, ಇನ್ನೊಬ್ರು ದುಡ್ಡು ಕೊಡ್ಬೋದು, ಇನ್ನೊಬ್ರು ಸಹಾಯ ಮಾಡ್ಬೋದು. ನಿಲ್ಲಲ್ಲ ಮಕ್ಕಳ. ನಾನು ನೋಡಿದ್ದೇನೆ.
ಎಷ್ಟೋ ಲಕ್ಷಾಂತರ ಜಾತಕಗಳು ನೋಡಿರೋ ಅನುಭವದ ಮೇಲೆ ಹೇಳ್ತಿದ್ದೇನೆ. ಖುದ್ದು ನನ್ನ ಅನುಭವವನ್ನೇ ನಾನು ಎಲ್ಲಿ ನಿಂತಿದ್ದೇನೆ ಅನ್ನತಕ್ಕಂಥದ್ದನ್ನು ಆಗಾಗ ನಾನು ಅಂದುಕೊಂಡು ನಿಮ್ಮ ಮುಂದುಗಡೆ ಒಪ್ಪಿಸ್ತಿರತಕ್ಕಂಥದ್ದು. ಆದ್ರಿಂದ ನೀವು ಏನೇ ಗೆಲ್ಲಬೇಕಂದ್ರು, ಹೆಸರು ಪಡಿಬೇಕಂದ್ರು, ಸ್ಟಾರ್ ಆಗ್ಬೇಕಂದ್ರು, ಸೂಪರ್ ಸ್ಟಾರ್ ಆಗ್ಬೇಕಂದ್ರು, ದುಡ್ಡು ಹಿಂಗ್ ಮಾಡ್ಬೇಕು, ಟ್ರೇಡಿಂಗ್ ಅಲ್ಲಿ ಮಾಡ್ಬಿಡ್ತೀನಿ, ವಾಟ್ ಎವರ್ ಟ್ಯಾಲೆಂಟ್ ಇಲ್ಲ. ಎಲ್ಲರೂ ವಾರೆನ್ ಬಫೆಟ್ ಏನ್ ಓದಿದ್ದಾರೆ ಅಂತ ಹೋಗಿ ನೋಡಿ. ಇದೆಲ್ಲ ಟ್ರೇಡಿಂಗ್ ಇಟ್ಕೊಂಡು ರಿಸರ್ಚ್ ಮಾಡ್ತಿರ್ತಾರ? ಈ ಟ್ರೇಡಿಂಗ್ ಅಲ್ಗೋರಿದಮ್ ಎಲ್ಲ ಮಾಡ್ತಾ? ಖಂಡಿತ ಇಲ್ಲ. ಕಡಿಮೆ ಅಂದ್ರೂ ಪ್ರಪಂಚದ 70% ಬೆಳ್ಳಿ, ಒಂದು 30% ಬಂಗಾರ, ಈ ಥರದ್ದೆಲ್ಲ ಕಂಟ್ರೋಲ್ ಸ್ಟೇಕ್ ಇಟ್ಕೊಂಡಿರ್ತಕ್ಕಂಥವ ಆತ. ದೈತ್ಯ 90 ವರ್ಷದ ಅಜ್ಜನ ಹತ್ರ ಆ ಥರ ದುಡ್ಡು ಬೆಳಲಿಕ್ಕೆ, ಹೆಸರು ಬರಲಿಕ್ಕೆ ಸಾಧ್ಯವಾ? ಇಲ್ಲವೇ ಇಲ್ಲ. ದರ್ ಇಸ್ ಅ ರೀಸನ್ ಗಾಡ್ ಗಿವ್ಸ್. ಏನಾದ್ರೂ ನಮಗೆ ಕೊಡಬೇಕಾದ್ರೂ ಅದಕ್ಕೊಂದು ಲೆಕ್ಕಗಳಿರುತ್ತೆ. ಯಾರು ಕೊಡಬೇಕು ಅಂತ ಆಯ್ಕೆ ಮಾಡಿ ಕೊಡ್ತಾನೆ, ಅಲ್ಲೊಂದು ಹಾಕ್ತಾನೆ ಆ ಡ್ರಾಪ್. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ದಯಮಾಡಿ ಹೇಳ್ತಾನೆ, ನಿತ್ಯ ಭಗವಂತನಿಗೆ, ಅಯ್ಯ ನನಗೆ ಒಂದು ಯೋಗ್ಯತೆ ತುಂಬಿಸ್ದವ್ ನೀನು, ಆ ಯೋಗ್ಯತೆಯಿಂದ ನನಗೆ ಸ್ವಲ್ಪ ಯೋಗ ಕೊಡು, ಬದುಕು ನೆಮ್ಮದಿಯಾಗಿ. ನಾನು ಅಂದ್ಕೊಂಡ ಕನಸುಗಳು ಒಂದಷ್ಟು ಬೊಗಸೆಯಷ್ಟಾದರೂ ಪೊಲೀಸ್ ದೊಡ್ಡ ಚೀಫ್ ಆಗ್ಬೇಕು, ಆಗ್ಲಿಲ್ಲ, ಅಟ್ಲೀಸ್ಟ್ ಒಂದು SI ಮಟ್ಟಕ್ಕಾದ್ರೂ ಕರ್ಕೊಂಡು ಹೋಗ್ಬಿಡ್ತಾನೆ ಭಗವಂತ. ಕಮಿಷನರ್ ಆಗ್ಬೇಕು ಆಸೆ ಎಲ್ರಿಗೂ ಇರುತ್ತೆ ಪೊಲೀಸ್ ಇಲಾಖೆನಲ್ಲಿ. CM ಆಗ್ಬೇಕು, DCM ಮಟ್ಟಕ್ಕಾದ್ರೂ ಕರ್ಕೊಂಡೋಗಿ ನಿಲ್ಲಿಸ್ತಾನೆ. ಭಗವಂತನ ಅನುಗ್ರಹವಿಲ್ಲದೆ ಏನೂ ನಡೆಯುವುದಿಲ್ಲ. ಇದು ನೆನಪಲ್ಲಿ ಇಟ್ಕೊಳ್ಳಿ. ಎಚ್ಚರಿಕೆ. ಮತ್ತಷ್ಟು ಮಾತುಕತೆ ಮುಂದುವರಿಸೋಣ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ಶುಕ್ರವಾರದ ಮಹಾ ಆರ್ದ್ರ ನಕ್ಷತ್ರ. ಚಂದ್ರ ರಾಹು ಸಾರದಲ್ಲಿದ್ದು, ರಾಹು ಗುರು ಸಾರದಲ್ಲಿದ್ದು, ಗುರು ಕುಜನ್ ಸಾರದಲ್ಲಿದ್ದು, ಕುಜ ಶನಿ ಸಾರದಲ್ಲಿದ್ದು, ಶನಿ ಸಾರದಲ್ಲಿದ್ದಾನೆ. ಒಂದು ರೀತಿ ಕಚ ರಾಹು ಗುರು ಕುಜ ಶನಿ ಒಂಥರ ದ್ವಂದ್ವ ಅರ್ಥಭಾವದ ಒಂದು ದಿನವಾಗಿರುತ್ತೆ. ಎಚ್ಚರಿಕೆ. ಮೇಷರಾಶಿ. ಒಳ್ಳೇದಕ್ಕೆ ಖರ್ಚು. ದಾನಂ ಧರ್ಮಂ. ನೋಡಿ, ನಾವು ಮಾಡಿದ ದಾನ ಧರ್ಮಗಳು ನಮಗೆ ಗೊತ್ತಿಲ್ಲದೆಯೇ ನಮಗೆ ಕಡು ಕಷ್ಟ ಕಾಲ ಬಂದಾಗ ಯಾರದೋ ರೂಪದಲ್ಲಿ ನಮ್ಮನ್ನ ಕಾಪಾಡ್ತಾರೆ. ಬಾರೋ ನಮ್ಮ ಮನೆಗೆ 1-2 ದಿನ ಇದ್ದೋಗೋ, ಇಟ್ಕೊಳ್ಳೋ ರವಿ, ಒಂದು 5,000 ಇಟ್ಕೊಳ್ಳೋ. ನಾವು ಮಾಡಿದ ದಾನ ಧರ್ಮ, ನಾವು ಮಾಡಿದ ಒಳ್ಳೇದು ಹುಡ್ಕೊಂಡು ಬಂದೇ ಬರುತ್ತೆ. ನಾವು ಮಾಡಿದ ಕೆಟ್ಟದ್ದು ನಮ್ಮನ್ನ ಹುಡ್ಕೊಂಡು ಬರುತ್ತೆ. ಯಾರ್ದೋ ಮೋಸ ಮಾಡಿ, ಯಾರಿಗೋ ನಂಬಿಕೆ ಇಟ್ಟು, ಏನೋ ಒಂದು ಮಾಡಿ, ಏನೋ ಒಂದು ಎಳೆದಾಟ ಮಾಡಿ ಬಿಡುವುದಿಲ್ಲ ಮಕ್ಕಳೇ. ಖುದ್ದು ಮಾರ್ಕಂಡೇಯ ಮುನಿಗಳು ಧರ್ಮರಾಯರಿಗೆ ಹೇಳಿರ್ತಕ್ಕಂಥದ್ದು, ಕರ್ಮ ನೀವು ಯಾವ ಏಟಿಂದ ತಪ್ಪಿಸ್ಕೋಬಹುದು? ಕರ್ಮದೇಟು, ಕರ್ಮದ ಸುದ್ದಿಗೆ ಅದು ಹುಡುಕಿದ್ದು ಕೊಡುತ್ತೆ. ಬೀದಿಲ್ ನಿಲ್ಸಿರೋದು ನಾನು ನೋಡಿದ್ದೇನೆ. ಈ ದಿನ ನಿಮಗೆ ಗೆಲುವೆ, ಈ ದಿನ ಪುಷ್ಕಳಸ್ಥ ಭೋಜನ, ವಿವಾಹ ಭೋಜನ, ಬೀಗರೂಟ, ಏನೇನೋ ಅದಕ್ಕೆ ಮೀರಿದ್ದು ನರಳಿಸ್ಬಿಡ್ತಾನೆ. ಎಚ್ಚರಿಕೆ. ಏನೋ ಮಾಡಬೇಕು ಮಕ್ಕಳು, ಕಾಪಾಡಿಬಿಡುತ್ತೆ, ನರಳಿಕೆಯಿಂದ ಕಾಪಾಡಿಬಿಡುತ್ತೆ. ಮೇಷರಾಶಿ, ಇವತ್ತಂಥದ್ದೊಂದು ದಾನ ಧರ್ಮದ ಸಂಕಲ್ಪದ ದಿನ ಮಾಡ್ಕೊಳ್ಳಿ, ಒಳ್ಳೇದಾಗುತ್ತೆ. ವೃಷಭ ರಾಶಿ. ಚಂದ್ರ ರಾಹು ಸಾರ, ತೊಂದರೆ ಏನಿಲ್ಲ. ಟೀಚಿಂಗ್, ಮೆಡಿಸಿನ್, ಫಾರ್ಮಸ್ಯೂಟಿಕಲ್, ಕೆಮಿಕಲ್, ಫರ್ಟಿಲೈಸರ್, ರಸಗೊಬ್ಬರ, ಆಮದು ರಫ್ತು,
ಗುಪ್ತಚರ ಇಲಾಖೆ ತುಂಬ ಸ್ಟ್ರಾಂಗ್ ಆಗಿರಬೇಕು ಮಕ್ಕಳೇ. ವೆರಿ ಕೇರ್ಫುಲ್. ಗುಪ್ತಚರ ಇಲಾಖೆ ಹೆಜ್ಜೆ ಹೆಜ್ಜೆಗೂ ನೆನ್ಪಿಟ್ಕೊಳ್ಳಿ. 70 ವರ್ಷದಿಂದ ತಳ ಊರು ಬಿಟ್ಟಿದ್ದಾರೆ. ಗಲ್ಲಿ ಮೇ ಬೇಟ ಸ್ಲೀಪರ್ ಸೆಲ್ ಥರ ಅವರು. ಹುಷಾರಾಗಿ ಹ್ಯಾಂಡಲ್ ಮಾಡಿ, ಹುಡುಕಿ ಇದೆ ಸಿಕ್ಕಾಕೋತಾರೆ. ವೃಷಭ ರಾಶಿ ಅಂತ ಒಂದು ಇಲಾಖೆ ವೃತ್ತಿ ಉದ್ಯೋಗದಲ್ಲಿ ತೊಡಗಿಸ್ಕೊಂಡಿರೋರಿಗೆ ವಿಶೇಷ ಗೆಲುವು. ಮಿಥುನ ರಾಶಿ ಚಂದ್ರ ರಾಹು ಸಾರದಲ್ಲಿದ್ದು ರಾಹು ಗುರು ಸಾರದಲ್ಲಿದ್ದಾನೆ. ಬ್ಯಾಂಕಿಂಗು, ಇನ್ಸ್ಟಿಟ್ಯೂಷನು, ಎಜುಕೇಷನ್ನು, ಕೋಚಿಂಗು, ಟ್ರೈನಿಂಗು, ಗೈಡಿಂಗು, ಲಾಯರು, ಜಡ್ಜು, ಅಡ್ವೊಕೇಟು ಇಂತಹ ಒಂದು ವೃತ್ತಿ ಉದ್ಯೋಗ ಅದ್ಭುತ ಪ್ರಗತಿಯ ಸಂಕೇತ. ಕರ್ಕಾಟಕ ರಾಶಿ ಚಂದ್ರ ರಾಹು ಸಾರದಲ್ಲಿದ್ದು ರಾಹು ಭಾಗ್ಯಸ್ಥಾನದಲ್ಲಿದ್ದಾನೆ. ಗುರುಭಾವದಲ್ಲಿದ್ದು ಗುರು ಲಾಭ. ಸೊ ಒದ್ದಾಡಿಸ್ತಾನೆ, ಎಳೆದಾಡಿಸ್ತಾನೆ, ಆದರೂ ವೃತ್ತಿಪರವಾಗಿ ಯಶಸ್ಸು ನೋಡತಕ್ಕಂಥ ಒಂದು ಅದ್ಭುತವಾದಂಥ ದಿನ. ಚೆನ್ನಾಗಿದೆ, ತೊಂದರೆ ಏನಿಲ್ಲ, ಮಾಡ್ಕೊಂಡು ಹೋಗ್ತೀವಿ, ಗೆಲುವು ನಿಮ್ಮದು. ಇನ್ನು ಸಿಂಹರಾಶಿ ಚಂದ್ರ ರಾಹು ಸಾರದಲ್ಲಿದ್ದು ರಾಹು ಅಷ್ಟಮದಲ್ಲಿದ್ದು ಆ ಅಷ್ಟಮದಲ್ಲಿರ್ತಕ್ಕಂಥ ರಾಹು ಗುರು ಸಾರದಲ್ಲಿದ್ದು ಗುರು ದಶಮದಲ್ಲಿದ್ದಾನೆ. ಬೆಳಿಗ್ಗೆ ಎದ್ದೊಳದ್ ಗಡಿಬಿಡಿ, ಓಡಾಟ ಸ್ವಲ್ಪ ಗಡಿಬಿಡಿ, ಏನಾದ್ರೂ ಮರೆತು ಬಿಡ್ತೀರಿ, ಸ್ವಲ್ಪ ನೋಡ್ಕೊಂಡು ಅಷ್ಟೇ. ಎದ್ದಿದ್ದು ಒಂದು 10 ನಿಮಿಷ ಧ್ಯಾನ ಮಾಡ್ಬಿಟ್ಟು ಇವತ್ತು ಏನೇನು ಮಾಡ್ಕೋಬೇಕು, ಎಲ್ಲೆಲ್ಲಿ ಹೋಗ್ಬೇಕು, ಯಾರ್ಯಾರ ಜೊತೆ ಮೀಟಿಂಗು, ಇನ್ನೊಂದು ಈ ಥರದ್ದು ಒಂದು ಸಣ್ಣದಾಗಿ ಪ್ಲಾನ್ ಮಾಡ್ಕೊಳ್ಳಿ. ಸಕ್ಸಸ್ ನಿಶ್ಚಿತ. ಇನ್ನು ಕನ್ಯಾ ರಾಶಿ ಚಂದ್ರ ರಾಹು ಸಾರದಲ್ಲಿ ಕೇಂದ್ರದಲ್ಲಿದ್ದಾನೆ. ಎಕ್ಸ್ಪೋರ್ಟ್ ಇಂಪೋರ್ಟ್ಗೆ ಸಂಬಂಧಪಟ್ಟಂಥದ್ದು, ಕಲಾ ಮಾಧ್ಯಮ, ಸ್ಪೋರ್ಟ್ಸ್ ಮಾಧ್ಯಮ, ಮೆಡಿಸಿನ್ ಲೈನಲ್ಲಿ ಇರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿ. ಅದರಲ್ಲೂ ಸಾಂಪ್ರದಾಯಿಕ ವೈದ್ಯಕೀಯ, ಆಯುರ್ವೇದ, ಯುನಾನಿ, ಸಿದ್ಧ, ಹೋಮಿಯೋಪತಿ, ಆಲೋಪತಿ, ಬ್ಯೂಟಿಫುಲ್. ತುಲಾ ರಾಶಿ ಭಾಗ್ಯಸ್ಥಾನದಲ್ಲಿ ದಶಮಾಧಿಪತಿ ಚಂದ್ರ ರಾಹು ಸಾರದಲ್ಲಿದ್ದು ರಾಹು ಗುರು ಸಾರದಲ್ಲಿದ್ದು ಗುರು ಅಷ್ಟಮ. ದೂರದ ಕೆಲಸ, ದೂರದ ವ್ಯವಹಾರ, ಗೊತ್ತಿಲ್ಲದ ವ್ಯಕ್ತಿಗಳು, ಗೊತ್ತಿರುವ ವ್ಯಕ್ತಿಗಳು, ಗೊತ್ತಿಲ್ಲದ ವ್ಯವಹಾರ ಏನು ಮಾಡಕ್ ಹೋಗ್ಬೇಡಿ. ಗೊತ್ತಿರೋನ್ ರೂಪದಲ್ಲೂ ಬರ್ತಾನೆ ಯಾರು. ನಾನು ಇದನ್ನ ಬಂದ್ಬಿಡೋ, ಗೊತ್ತಿಲ್ಲದ್ ಮಾಡಬೇಡಿ, ಮಾಡ್ಲಿಕ್ಕೆ ಹೋಗ್ಬೇಡಿ. ಇದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು, ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡು. ಅದರಲ್ಲೂ ಸ್ಟೂಡೆಂಟ್ಸ್ಗೆ ನಿಮ್ಮ ಒಂದು ಎಜುಕೇಷನ್ ಕೋರ್ಸ್ಗಳನ್ನು ತಗೊಳ್ಳಿಕ್ಕೆ ನಿಮಗೆ ಕೆಲವೊಂದು ಕನ್ಫ್ಯೂಷನ್ಗಳನ್ನು ಉಂಟು ಮಾಡ್ತಾನೆ. ಪ್ಲೀಸ್ ಚೆಕ್ ವಿತ್ ಯುವರ್ ಕಾಲೇಜ್ ಎಕ್ಸ್ಪರ್ಟ್ಸ್, ಟೀಚಿಂಗ್ ಎಕ್ಸ್ಪರ್ಟ್ಸ್, ಲೆಕ್ಚರರ್ ಹತ್ರ ಹೋಗಿ ನಾನು ಏನು ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್, ನಂಬರ್ಸ್ ಇರ್ಬೋದು. ಅದೇ ಹೇಳಿದ್ನಲ್ಲ, ಬಂಡಲ್ ಆಫ್ ಟ್ಯಾಲೆಂಟ್. ನಾನು ಒಂದು ಹುಡುಗನ ನೋಡಿದ್ದೆ, ಅವತ್ತೇ ಹೇಳಿದ್ದೆ, 2009 ಅಂತ ಅನ್ಕೋತಾನೆ. ಈ ಹುಡುಗ ಎಲ್ಲೋ ಕಳೆದೋಗ್ಬಿಡ್ತಾನಂತೆ. ಕಳೆದೋಗ್ಬಿಟ್ಟ ಅವನು. 4 PhD 21ನೇ ವಯಸ್ಸಿಗೆಲ್ಲ ಮಾಡಿ ಮುಗಿಸ್ಬಿಟ್ಟಿದ್ದ. ಮಾಸ್ಟರ್ಸ್ 18ಕ್ಕೆ ಮುಗಿಸಿ 4 PhD, ಅದು ಇನ್ಫಾರ್ಮೇಶನ್ ಟೆಕ್ನಾಲಜಿ. ಅವನು ಇನ್ನೊಬ್ಬ ಏನೋ ಆಗ್ತಾನೆ ಅನ್ನೋ ರೀತಿಯಲ್ಲಿ ಎಲ್ಲಿ ಕಳೆದೋದ್ನ ಅವನು ಇವತ್ತು. ಈ ಥರ ತುಂಬ ಜನನ ನಾನು ನೋಡಿದ್ದಾನೆ. ಅದೇ ಹೇಳ್ತಾನಲ್ಲ, ಬಂಡಲ್ ಆಫ್ ಟ್ಯಾಲೆಂಟ್ ಇರ್ಬೋದು, ಗುಲಗಂಜಿ ತೂಕದಷ್ಟು ಆ ಯೋಗವಿಲ್ಲದಿದ್ದರೆ, ಭಗವಂತನ ಅನುಗ್ರಹ ಇಲ್ಲದಿದ್ದರೆ ನಮ್ಮನ್ನ ಈ ನದಿಯಲ್ಲಿ ತೇಲ್ಕೊಂಡು ಹೋಗೋ ಒಂದು ಇರುವೆ ಥರ ಎಲ್ಲೋಗಿ ಬಿಸಾಕುತ್ತೋ, ಒಂದು ಗರಿಕೆ ಥರ ಎಲ್ಲೋ ಬಿಸಾಕ್ಬಿಡುತ್ತೆ. ಹಾಗೆ ಆ ಗರಿಕೆಯನ್ನು ತಗೊಂಡೋಗಿ ಶಿವನ ಪಾದ ಸೇರಿಸೋದು ಕೂಡ ಭಗವಂತನ ಆಜ್ಞೆಯೇ. ತುಲಾ ರಾಶಿಗೆ ಅಂಥದ್ದೊಂದು ಭಾವ. ಇನ್ನು ವಿಶೇಷವಾಗಿ ವೃಶ್ಚಿಕ ರಾಶಿ ಚಂದ್ರ ರಾಹು ಸಾರ, ಆ ರಾಹು ಗುರು ಸಾರ. ಗುರು ನಿಮ್ಮನ್ನು ನೋಡ್ತಿದ್ದಾನೆ, ದಟ್ ಇಸ್ ಅ ಬ್ಯೂಟಿಫುಲ್ ಥಿಂಗ್. ತೊಂದರೆ ಏನಿಲ್ಲ. ಸ್ವಲ್ಪ ಹೊರೆ, ಸ್ವಲ್ಪ ಗಾಳಿ ಮಾತು, ತಲೆನೋವು ಸ್ವಲ್ಪ ಆಗುತ್ತೆ, ಮೈಗ್ರೇನು, ಸೈನಸ್ಸು, ಹೆಡ್ಡೇಕು, ಅರ್ಧ ತಲೆನೋವು, ಇವುಗಳು ಸ್ವಲ್ಪ ಬಾಧಿಸ್ಬಿಡುತ್ತವೆ. ಒತ್ತಡ. ಪ್ರಾಣಾಯಾಮ ಮಾಡತಕ್ಕಂಥದ್ದು ಅಭ್ಯಾಸ ಮಾಡಿ. ಎಸ್, ಪ್ರಾಣಾಯಾಮ ಅಭ್ಯಾಸ ಮಾಡ್ಕೊಳ್ಳಿ. ನಿಧಾನ ಒಂದು ಲಾಂಗ್ ವಾಕ್ ಮಾಡತಕ್ಕಂಥದ್ದು ಮಾಡಿ.
ಲಾಂಗ್ ವಾಕ್, ದಟ್ ಈಸ್ ವೆರಿ ಗುಡ್. ದೇವಿ ಆರಾಧನೆ, ಹತ್ತಿರದಲ್ಲಿ ಯಾವುದಾದ್ರೂ ದೇವಿ ಕ್ಷೇತ್ರ, ದೇವಿ ದೇವಸ್ಥಾನ ಇದ್ರೆ ಒಂದು ನಮಸ್ಕಾರ ಹಾಕೊಂಡು ಹೋಗಿ, ದಾರಿ ತೋರಿಸುತ್ತೆ. ಧನಸ್ಸು ರಾಶಿ, ನಿಮಗೂ ರಾಹುಗೂ ಆಗಲ್ಲ. ಸೊ ಅದರಿಂದ ಅಷ್ಟಮಾಧಿಪತಿ ಚಂದ್ರ ಸಪ್ತಮದಲ್ಲಿರೋದ್ರಿಂದ ಕೊಡೋದು, ತಗೊಳ್ಳೋದು, ನಂಬೋದು, ಮಾಡೋದು, ಪಾಲುದಾರಿಕೆ, ಫ್ರೆಂಡ್ಶಿಪ್ಪು, ಬಂಧುಗಳು, ಆತ್ಮೀಯರು ಯಾರಾದರೂ ಸರಿಯೇ ಸ್ವಲ್ಪ ಎಚ್ಚರಿಕೆಯಿಂದಲೇ ಇರಿ. ದೊಡ್ಡ ರಿಸ್ಕು, ದೊಡ್ಡ ಇನ್ವೆಸ್ಟ್ಮೆಂಟು, ಬೇರೆ ಬೇರೆ ಗೊತ್ತಿಲ್ದಿರತಕ್ಕಂಥದ್ದೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡಿ. ದುಡ್ಡು ಕಳ್ಕೊತೀರಿ, ಎಚ್ಚರಿಕೆ. ಮಕರ ರಾಶಿ, ಚಂದ್ರ ರಾಹು ಸಾರದಲ್ಲಿದ್ದು ರಾಹು 3ನೇ ಮನೆಯಲ್ಲಿದ್ದಾನೆ, ಧೈರ್ಯದ ಮನೆಯಲ್ಲಿದ್ದಾನೆ, ಚೆನ್ನಾಗಿದೆ, ಸಹಾಯ ಬರುತ್ತೆ. ಯಾವುದೋ ಒಂದು ಸಾಲ, ದುಡ್ಡು ಬರಬೇಕು, ಕೊಡಬೇಕು, ಮಾಡಬೇಕು, ಈ ಒಂದು ಒದ್ದಾಟದಲ್ಲಿದ್ದೀವಿ. ದಾರಿ ಮಾಡಿಸುತ್ತೆ. ನ್ಯಾಯದ್ದಾಗಿದ್ದರೆ, ಧರ್ಮದ್ದಾಗಿದ್ದರೆ ಯಾವಾಗಲೂ ದೇವ್ರಿಗೊಂದು ಪ್ರಾರ್ಥನೆ ಮಾಡಿ, ನನ್ನನ್ನು ಆದಷ್ಟು ಧರ್ಮದ್ದಾರಿ, ನ್ಯಾಯದ್ದಾರಿ ಬೇಡ ಮಕ್ಕಳ, ನಮ್ಮನ್ನು ಎಳೆಯುತ್ತೆ. ಈ ಮನಸ್ಸು ಹಲವಾರು ವಿಕಾರಗಳಿಗೆ ಎಳಿತಲೇ ಇರುತ್ತೆ, ವಿಕಾರಗಳಿಗೆ ಎಳೆಯುತ್ತೆ. ಸೊ ಆ ವಿಕಾರಗಳು ನಮ್ಮನ್ನ ಕಂಟ್ರೋಲ್ ಮಾಡೋದು ಬೇಡ, ಆಗ್ಬಿಡುತ್ತೆ. ಮನುಷ್ಯರೇ ನಾವು ಸದಾ ಮಾಡುತ್ತಾ ಇರೋದು ಅದು ತಪ್ಪು. ಸೊ ಮಕರ ರಾಶಿಗೆ ರಾಂಗ್ ಪೀಪಲ್ ಕನೆಕ್ಷನ್ ಸ್ವಲ್ಪ ಆಗುತ್ತೆ, ದಾರಿ ತಪ್ಪಿಸುತ್ತೆ. ಸಾಯಿಬಾಬಾ, ಶ್ರೀರಾಮ, ರಾಘವೇಂದ್ರ, ದಕ್ಷಿಣಾಮೂರ್ತಿ ಇಂತಹ ಆಲಯಗಳ ಹತ್ತಿರದಲ್ಲಿದ್ದರೆ ಒಂದು ಸಣ್ಣದಾಗಿ ಒಂದು ಅರ್ಚನಾ ಸೇವಾ ಪೂಜೆ. ಕುಂಭರಾಶಿ, ಚಂದ್ರ ವಿಶೇಷವಾಗಿ ರಾಹುಸಾರ, ಒಂಥರ ಭ್ರಮೆಯಲ್ಲಿರ್ತೀರಿ. ಇವತ್ತು ತೃಪ್ತಿಯಾಗಿರುತ್ತೆ, ಎಲ್ಲ ಒಂಥರ ಸಮಾಧಾನದ ಥರ, ಏನೋ ಪರಿಪೂರ್ಣತೆ. ಯಾರೋ ದೊಡ್ಡವನ್ನ ಭೇಟಿ ಆಗ್ತೀರಿ, ಆತ್ಮೀಯರನ್ನು ಭೇಟಿ ಆಗ್ತೀರಿ, ಆಕಸ್ಮಿಕ ದೈವ ದರ್ಶನ, ಪ್ರಸಾದ ಸೇವನ, ಗುರು ದರ್ಶನ ಇವುಗಳನ್ನು ಪಡೆಯತಕ್ಕಂಥ ಶುಭಯೋಗದ ಸಂಕಲ್ಪದ ಒಂದು ದಿನವಾಗಿರುತ್ತೆ. ಚೆನ್ನಾಗಿದೆ. ನಿಮ್ಮ ವಿದ್ವತ್ತಿಗೆ ತಕ್ಕಂಥ ಹೆಸರಿಗೆ ತಕ್ಕಂಥ ಒಂದು ಕೆಲಸಕ್ಕೆ ತಕ್ಕಂಥ ಸ್ಥಾನಕ್ಕೆ ತಕ್ಕಂಥ ಗೌರವ, ಪದವಿ, ಪ್ರತಿಷ್ಠೆ, ಹೆಸರು, ಫಲತೋಂಬೂಲಾದಿಗಳಿಂದ ಗೌರವಿಸಲ್ಪಡುವಿರಿ. ದೈವವೇ ನಿಮಗೆದ್ದು ಬಂದು ನೀವು ಧರ್ಮದಲ್ಲಿ ಇದ್ರೆ ನಿಮಗೆ ಆ ಪ್ರಸಾದ, ಸೇವೆ ಎಲ್ಲ ಕೊಡುತ್ತೆ. ಮೀನರಾಶಿ, ಚಂದ್ರ ರಾಹು ಸಾರ, ರಾಹು ನಿಮ್ಮ ಮೇಲೆ ಕುಳಿತಿದ್ದಾನೆ. ಜಾಗ್ರತೆ, ಹುಳಿಯಾಗುತ್ತೆ. ಯಾರನ್ನು ನಂಬೋದು, ಯಾರನ್ನು ಬಿಡೋದು, ನಾನು ಮಾಡ್ತಿರೋದು ಸರಿಯಾ, ನಾನು ಮಾಡದೇ ಇರೋದು ಸರಿಯಾ, ಸುಮ್ಮನಿರೋದು ಸರಿಯಾ, ಹೋಗೋದು ಸರಿಯಾ, ಒಂಥರ ಟ್ರಾಫಿಕ್ ಜಾಮ್ ಆದಾಗ ಆಗುತ್ತೆ. ದೈವವೇ ಅದು ಕಾಪಾಡಬೇಕು. ನಮ್ಮಲ್ಲಿ ಎಷ್ಟೇ ಟ್ಯಾಲೆಂಟು, ನಾಲೆಜು, ಗೈಡೆನ್ಸು ಇದ್ರೂ ಕೂಡ ಹೂ ಇಸ್ ರಾಂಗ್, ವಕ್ತ್ ನೆ ಸಬ್ ಕುಚ್ ಸಿಖಾಯ, वक्त ने बहुत कुछ सिखाया, सब कुछ सिखाया, लेकिन सही वक्त पे नहीं सिखाया. ನಾವು ಇನ್ನೊಬ್ಬರ ಮೇಲೆ ಬ್ಲೇಮ್ ಮಾಡ್ತಾ ಕೂತ್ಕೊಳ್ತಾರೆ. ಅವರಿಂದಾಯ್ತು, ಇವರಿಂದಾಯ್ತು. ಅಲ್ಲ, ದೈವ ಪ್ರಣಾಳಿಕೆ ಅದು ನಮಗಿರಲಿಲ್ಲ, ಯೋಗ ಪಡೆದುಕೊಂಡು ಬಂದಿರಲಿಲ್ಲ. ಆದ್ದರಿಂದ ಪುಟ್ಟದಾಗಿ ಆ ಕುಜರಾಹು ಸಂಧಿ ಅಂತ ಒಂದು ಪ್ರಭಾವ ನಡೆಯುವುದರಿಂದ, ಗುರುಚಾಂಡಾಳ ದೋಷ ಪ್ರಭಾವ ಬರುವುದರಿಂದ ನವಗ್ರಹ ನಾಯಕಿ ಆ ದುರ್ಗಾದೇವಿಯ ಸಂಕಲ್ಪ ಪೂಜೆ ಮಾಡ್ಕೊಳ್ಳಿ, ಸಮಾಧಾನ ಆಗತಕ್ಕಂಥದ್ದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.